ಎಲ್ಲರಿಗೂ ಮೊದಲಿಗೆ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಈ ಕ್ರೋಧಿನಾಮ ಸಂವತ್ಸರ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ನೀವು ನಂಬಿದಂತಹ ದೈವ ನಿಮ್ಮನ್ನ ಕಾಪಾಡಲಿ ಅಂತೇಳಿ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನ ಹಾರೈಸ್ತಾ ಇದ್ದೇನೆ. ಈ ಕ್ರೋಧಿನಾಮ ಸಂವತ್ಸರದ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಕುಮಾರ್ ಅವರೇ ಶುಭ ಮಸ್ತಪ್ಪ ರಾಜ್ಕುಮಾರ್ ಅವರು ಈ ಕ್ರೋಧಿನಾಮ ಸಂವತ್ಸರದ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಆರಂಭವನ್ನ ಮಾಡ್ತಾ ಇದ್ದೇವೆ. ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ನಮಗೆ ಪ್ರಧಾನವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ನವನಾಯಕರು ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಪಂಚಾಂಗ ಶ್ರವಣ ಸಮಯ ಯಾರು ನವನಾಯಕರಿದ್ದಾರೆ, ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ನಂತರ ಎಲ್ಲರೂ ಆಸಕ್ತಿದಾಯಕವಾಗಿ ನೋಡುವಂತಹ ಪಂಚಾಂಗ ಶ್ರವಣದಲ್ಲಿ ವಿಶೇಷವಾಗಿರುವಂತಹ ಘಟ್ಟ ಯಾವುದು ಅಂದ್ರೆ, ಈ ವರ್ಷದಲ್ಲಿ ನನಗೆ ಯಾವ ರೀತಿಯಾಗಿದೆ, ನನ್ನ ರಾಶಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಇದೆ ಅನ್ನುವಂತಹ ಚಿಂತನೆಯನ್ನ ಮಾಡ್ತಕ್ಕಂಥದ್ದೇ ಪಂಚಾಂಗ ಶ್ರವಣ. ಅಂತಹ ಪಂಚಾಂಗ ಶ್ರವಣದಲ್ಲಿ ನಾವು ಇವತ್ತು ಇದ್ದೇವೆ. ಈ ಪಂಚಾಂಗ ಶ್ರವಣದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ವಿಚಾರವೂ ಇದೆ. ಅದಕ್ಕೆ ಆದಾಯ ವ್ಯಯ ನಷ್ಟಗಳನ್ನ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಆದಾಯ ವ್ಯಯಾದಿಗಳು ಅಂತ ಹೇಳ್ತೇವೆ. ಅವುಗಳನ್ನು ಕೂಡ ಈ ಬಾರಿ ಚಿಂತನೆಯನ್ನ ಮಾಡೋಣ. ಯಾವ ರೀತಿಯಾಗಿದೆ, ಯಾವ ಯಾವ ರಾಶಿಗಳ ಎಷ್ಟು ಆದಾಯ ಇದೆ, ಎಷ್ಟು ವ್ಯಯ ಇದೆ, ಎಷ್ಟು ಆರೋಗ್ಯ ಇದೆ, ಎಷ್ಟು ಅನಾರೋಗ್ಯ ಇದೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಾವು ಈ ಬಾರಿ ಚಿಂತನೆಯನ್ನ ಮಾಡೋಣ. ಮೊದಲಿಗೆ ಈ ಪಂಚಾಂಗ ಶ್ರವಣದ ಮೊದಲ ವಿಷಯವಾಗಿರ್ತಕ್ಕಂತಹ ನವನಾಯಕರ ಫಲಗಳನ್ನ ಚಿಂತನೆಯನ್ನ ಮಾಡೋಣ. ಈ ಪಂಚಾಂಗ ಶ್ರವಣ ಮಾಡೋದ್ರಿಂದ ಏನು ಫಲ ಬರುತ್ತೆ ಅನ್ನುವಂತಹ ಒಂದು ಮೊದಲಿಗೆ ಪಂಚಾಂಗ ಶ್ರವಣ ಏನ್ ಮಾಡ್ಬೇಕು? ಹಬ್ಬ ಮಾಡಿದ್ರೆ ಸಾಕಲ್ವಾ? ಎಣ್ಣೆ ಸ್ನಾನ ಮಾಡಿ, ಬೇಸಿಗೆ ಬಂದಿದೆ, ಇಂದಿನ ನಮ್ಮ ಸನಾತನ ಸಂಪ್ರದಾಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಯುಗಾದಿ ಹಬ್ಬ ಆರಂಭದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಭಾರಿ ತಣ್ಣಗಿರ್ಲಿ, ದೇಹ ತಣ್ಣಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಹರಳೆಣ್ಣೆಯನ್ನ ಹಾಕಿ ಆಯ್ತಾ ಸ್ನಾನವನ್ನ ಮಾಡಿಸುವಂತ ಒಂದು ಪದ್ಧತಿ ಇದೆ. ಏನಕ್ಕೆ? ದೇಹ ತಣ್ಣಗಿದ್ರೆ ಬಿಸಿಲಲ್ಲಿ ತಡೆಯುವ ಶಕ್ತಿ ಬರುತ್ತೆ. ಅದು ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ತಿಂದ್ರೆ ಸಾಕಲ್ವಾ? ಮನೇಲಿ ಏನೋ ಒಂದು ವಿಶೇಷವಾಗಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ಸಾಕಲ್ವಾ? ಏನಕ್ಕೆ ಪಂಚಾಂಗ ಶ್ರವಣ ಏನಕ್ಕೆ ಅನ್ನುವಂತಹ ಒಂದು ಸಾಮಾನ್ಯವಾಗಿರುವಂತ ಒಂದು ಅನುಮಾನವು ಬರುತ್ತೆ. ಏನಕ್ಕೆ ಪಂಚಾಂಗ ಶ್ರವಣವನ್ನ ಯಾಕೆ ಮಾಡ್ಬೇಕು ನಾವು? ಏನಕ್ಕೋಸ್ಕರ ಪಂಚಾಂಗ ಶ್ರವಣವನ್ನ ಮಾಡ್ಬೇಕು ಅಂದ್ರೆ, ಅದಕ್ಕೆ ಪಂಚಾಂಗದಲ್ಲೇ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಉತ್ತರವನ್ನ ಕೊಡ್ತಾರೆ. ಏನಂದ್ರೆ, ಇತಶ್ಚ ಶ್ರೇಯಮಾಪ್ನೋತಿ ವಾರಾದ್ ಆಯುಷ್ಯ ವರ್ಧನಂ ನಕ್ಷತ್ರೇ ಹರತೆ ಪಾಪ ಕರ್ಣಾತ್ ಕಾರ್ಯಸಿದ್ಧಂಚ ಯೋಗಾದ್ ರೋಗ ನಿವಾರಣಂ. ಅಂದ್ರೆ ಈ ಪಂಚಾಂಗ ಶ್ರವಣ, ಈ ದಿನದ ಏನು ಪಂಚಾಂಗ ಶ್ರವಣ ಇದೆ, ಈ ದಿನದ ತಿಥಿಯನ್ನ ಸ್ಮರಣೆ ಮಾಡುವುದರಿಂದ ಇತಶ್ಚ ಶ್ರೇಯಮಾಪ್ನೋತಿ. ಇತಶ್ಚ ಶ್ರೇಯಮಾಪ್ನೋತಿ ಅಂದ್ರೆ ಈ ದಿನದ ತಿಥಿಯನ್ನ ಅಥವಾ ಪ್ರತಿದಿನದ ಪಂಚಾಂಗದ ಆ ತಿಥಿಯನ್ನ ಸ್ಮರಣೆ ಮಾಡುವುದರಿಂದ ಶ್ರೇಯಸ್ಸು ಉಂಟಾಗುತ್ತೆ. ಈ ದಿನ ವಾರ ಯಾವುದಿದೆ ಆ ವಾರವನ್ನ ಸ್ಮರಣೆ ಮಾಡೋದ್ರಿಂದ ವಾರಾದ ಆಯುಷ್ಯ ವರ್ಧನಂ, ಆಯುಷ್ಯ ವೃದ್ಧಿ ಆಗತ್ತೆ. ನಕ್ಷತ್ರೇ ಅರತೆ ಪಾಪಂ, ನಕ್ಷತ್ರ ಯಾವ್ದಿದೆಯೋ ಅದನ್ನ ಸ್ಮರಣೆ ಮಾಡೋದ್ರಿಂದ ಮಾಡಿದಂತ ಪಾಪಗಳು, ಹಿಂದೆ ಮಾಡಿದಂತಹ ಪಾಪಗಳು ಹರಿತ ಆಗತ್ತೆ. ನಕ್ಷತ್ರೇ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಅಂದ್ರು. ಯಾವ ಯೋಗ ಇದೆಯೋ ಈ ದಿನ ಈ ಯೋಗವನ್ನ ಸ್ಮರಣೆ ಮಾಡುವುದರಿಂದ ಬರ್ತಕ್ಕಂಥ ರೋಗಗಳು ನಿವಾರಣೆ ಆಗತ್ತೆ, ಇರತಕ್ಕಂಥ ರೋಗಗಳು ಕೂಡ ನಿವಾರಣೆ ಆಗುತ್ತೆ. ಯೋಗಾದ್ ರೋಗ ನಿವಾರಣ ಕರ್ಣಾತ್ ಕಾರ್ಯಸಿದ್ಧಂಚ ಅಂದ್ರು. ಈ ದಿನದ ಕರ್ಣ ಯಾವ್ದಿದೆಯೋ ಆ ಕರ್ಣವನ್ನ ಸ್ಮರಣೆ ಮಾಡುವುದರಿಂದ ವರ್ಷ ಪೂರ್ತಿ ಕಾರ್ಯಗಳ ಸಿದ್ಧಿ ಆಗತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇಂತಹ ಪಂಚಾಂಗ ಶ್ರವಣದ ವಿಶೇಷ ಫಲಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅನ್ನುವಂತಹ ಸದುದ್ದೇಶದಿಂದ ಈ ದಿನದ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ತಿಳಿದಿರುವಂತೆ
ಈ ದಿನ ನಮ್ಗೆ ಇರ್ತಕ್ಕಂಥದ್ದು ಯಾವ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಗಳಿದೆ ಅನ್ನುವಂಥದ್ದನ್ನ ಮೊದಲಿಗೆ ನಾವು ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದಾದ್ಮೇಲೆ ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡೋಣ. ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡಿದ್ದಾದ್ಮೇಲೆ ನಂತರ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ರಾಶಿ ಭವಿಷ್ಯದ ಬಗ್ಗೆ, ಈ ವರ್ಷದ ಕ್ರೋಧಿನಾಮ ಸಂವತ್ಸರದ 12 ರಾಶಿಗಳ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡೋಣ. ಮೊದಲಿಗೆ ನನ್ನ ಈ ದಿನದ ಪಂಚಾಂಗ ಶ್ರವಣದ ವಿಚಾರವಾಗಿ ಚಿಂತನೆಯನ್ನ ಮಾಡುವಂತದ್ದಾದ್ರೆ, ತಮ್ಗೆಲ್ರಿಗೂ ಗೊತ್ತಿದೆ ನಿನ್ನೆ ಅಮಾವಾಸ್ಯೆ ಆಗಿದೆ, ಇವತ್ತು ಪ್ರತಿಪದ್ ಅಥವಾ ಪಾಡ್ಯಮಿ ಅಂತ ಕರಿತೇವೆ. ಹಾಗಾಗಿ ಇವತ್ತಿನ ತಿಥಿ ಯಾವುದು ಅಂದ್ರೆ ಪಾಡ್ಯಮಿ ತಿಥಿ. ನಕ್ಷತ್ರ ಯಾವುದಿದೆ ಇವತ್ತಿನ ನಕ್ಷತ್ರ ಅಂದ್ರೆ, ಈಗ ಆಲ್ರೆಡಿ ನಕ್ಷತ್ರ ಸೂರ್ಯೋದಯಕ್ಕೆ ರೇವತಿ ನಕ್ಷತ್ರ ಇತ್ತು, ಅದು ಬೆಳಗ್ಗೆ 7:32 ಮುಗಿದಿದೆ. ಈಗ ಅಶ್ವಿನಿ ನಕ್ಷತ್ರ ಆರಂಭ ಆಗಿದೆ. ನಂತರ ಅಶ್ವಿನಿ ನಕ್ಷತ್ರ ಉಪರಿ ನಕ್ಷತ್ರವಾಗಿದೆ, ಅದು ನಾಳೆ ಸೂರ್ಯೋದಯಕ್ಕೆ ಮೊದಲೇ ಮುಕ್ತಾಯ ಆಗುತ್ತೆ. ಹಂಗಾಗಿ ಉಪರಿ ನಕ್ಷತ್ರ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇವತ್ತಿನ ವಾರ ಮಂಗಳವಾರ. ನಾನು ಮೊದಲಿಗೆ ಹೇಳದಂತೆ ಇತಶ್ಚ ಶ್ರೇಮಾಪ್ನೋತಿ ವಾರಾರ್ಧ ಆಯುಷ್ಯವರ್ಧನ, ನಕ್ಷತ್ರೇ ಹರತೆ ಪಾಪಂ, 3 ಫಲಗಳು ನಿಮಗೆ ಸಿಕ್ಕದಂತಾಯ್ತು. ಇವತ್ತಿನ ಯೋಗ ಯಾವುದಿದೆ? ಯೋಗ ವೈದ್ಯುತಿ ಯೋಗ. ಕರ್ಣ ಯಾವುದಿದೆ? ಇವತ್ತಿನ ಕರ್ಣ ಕಿಂಸ್ತುಜ್ಞ ಕರ್ಣವನ್ನ ನಾವು ಇವತ್ತಿನ ದಿನವನ್ನ ನೋಡುವಂತ ಇದೆ. ಪ್ರತಿದಿನವೂ ಕೂಡ ನಾವು ಶ್ರವಣ ಮಾಡುವುದರಿಂದ, ಹೀಗಾಗಿ ಪ್ರತಿದಿನವೂ ಮಾಡುವುದರಿಂದ ಇನ್ನು ವಿಶೇಷವಾಗಿರುವಂತ ಫಲಪ್ರಾಪ್ತಿ ಆಗತ್ತೆ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾರ್ಯಾರು ಪಂಚಾಂಗ ಇದೆಯೋ ಅವರೆಲ್ಲರೂ ಕೂಡ ಪ್ರತಿ ದಿವಸ ಆ ದಿನದ ಪಂಚಾಂಗ ಶ್ರವಣವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ. ಈ ದಿನ ಮಾಡಿದಂತಹ ಈ ಪ್ರತಿಪತ್ ತಿಥಿ ರೇವತಿ ನಕ್ಷತ್ರ, ಸೂರ್ಯೋದಯಕ್ಕೆ ರೇವತಿ ನಕ್ಷತ್ರ ಇದೆ, ಈಗ ಅಶ್ವಿನಿ ನಕ್ಷತ್ರ ನಡೀತಾ ಇದೆ. ಮಂಗಳವಾರ ವೈದ್ಯುತಿ ಯೋಗ, ಇವುಗಳನ್ನ ನಾವಿವತ್ತು ಶ್ರವಣವನ್ನ ಮಾಡಿದ್ದೇವೆ. ಈ ಶ್ರವಣದ ಫಲದಿಂದ ಈ ವರ್ಷ ಪೂರ್ತಿ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಕೂಲಗಳು ಆಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ನಂತರ ಈ ದಿನದ ಪಂಚಾಂಗ ಶ್ರವಣದ ಬಗ್ಗೆ, ನವನಾಯಕರ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. ನವನಾಯಕರ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ, ನಿಮ್ಗೆ ರಾಜ, ಈ ವರ್ಷದ ರಾಜ, ಯಾಕಂದ್ರೆ ಮಂಗಳವಾರ ಈ ಯುಗಾದಿ ಹಬ್ಬ ಬಂದಿರೋದ್ರಿಂದ ಈ ವರ್ಷದ ರಾಜ ಕುಜ ಆಗ್ತಾನೆ. ಈ ಕುಜ ಗ್ರಹದ ಫಲ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಪಂಚಾಂಗದಲ್ಲಿ ಅದಕ್ಕೆ ಫಲಗಳನ್ನ ಕೊಡ್ತಾರೆ. ಒಂದೊಂದು ಪಂಚಾಂಗದಲ್ಲೂ ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ನಾವು ಇವತ್ತಿನ ಈ ಮೊದಲಿಗೆ ನವನಾಯಕರು ಯಾರ್ಯಾರು ಅನ್ನೋದನ್ನ ಹೇಳ್ಬಿಡ್ತೀನಿ, ನಂತರ ಅದರ ಫಲಗಳನ್ನು ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಈ ವರ್ಷದ ಈ ಕ್ರೋಧಿನಾಮ ಸಂವತ್ಸರದ ರಾಜ ಯಾರು ಅಂದ್ರೆ ಕುಜ, ಮಂತ್ರಿ ಯಾರು ಅಂದ್ರೆ ಶನಿ. ಇಬ್ಬರೂ ಕೂಡ ವೈರಗ್ರಹಗಳು. ಇದಕ್ಕೆ ವಿಶೇಷವಾಗಿರುವಂತ ಬೇರೆ ಫಲವನ್ನೇ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಆ ಫಲ ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ನಂತರ ಸೇನಾಧಿಪತಿ ಶನಿ, ಸಸ್ಯಾಧಿಪತಿ ಕುಜ. ಈ ಭಾರಿ ಬಿಸಿಲಿರುತ್ತೆ ಅನ್ನೋದನ್ನ ಸಸ್ಯಾಧಿಪತಿ ಸೂಚಿಸ್ತಾ ಇದ್ದಾನೆ. ಧಾನ್ಯಾಧಿಪತಿ ಚಂದ್ರ, ಅರ್ಘಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನಿರಸಾಧಿಪತಿ ಕುಜ, ಅದೇ ರೀತಿಯಾಗಿ ಪಶುನಾಯಕ ಯಮ ಆಗಿದ್ದಾನೆ. ಏನಕ್ಕೆ ಈ ನವನಾಯಕರನ್ನ ಚಿಂತನೆಯನ್ನ ಮಾಡ್ತೀವಿ ನಾವು ಅಂದ್ರೆ, ಭಾರತ ಕೃಷಿ ಪ್ರಧಾನ ಸಮಾಜ, ಕೃಷಿ ಪ್ರಧಾನ ಭಾರತದಲ್ಲಿ ಹೆಚ್ಚು ಚಿಂತನೆಯನ್ನ ಹಿಂದಿನ ಕಾಲದಿಂದಲೂ ಚಿಂತನೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕೃಷಿಯ ವಿಚಾರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಿದ್ದು. ಹಾಗಾಗಿ ರೈತರಿಗೆ ಅನುಕೂಲ ಆಗಲಿ, ಈ ವರ್ಷ ಹೇಗಿರುತ್ತೆ ಅನ್ನುವಂತ ಚಿಂತನೆಗಳೇ ಇಲ್ಲಿ ಹೆಚ್ಚಾಗಿರುತ್ತೆ. ಇಲ್ಲಿ ವೈಯಕ್ತಿಕವಾಗಿರುವಂತ ವಿಷಯಗಳಿಗೆ ಪ್ರಾಧಾನ್ಯತೆ ಕಡಿಮೆ. ಆದ್ರೆ ಕೃಷಿ ಪ್ರಧಾನ ಭಾರತ ಆಗಿರೋದ್ರಿಂದ ಕೃಷಿಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಅದರ ವಿಚಾರಗಳನ್ನೇ ಹೆಚ್ಚು ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ರಾಜ ಕುಜ ಆಗಿರೋದ್ರಿಂದ, ಈ ವರ್ಷದ ರಾಜ ಕುಜ ಆಗಿರೋದ್ರಿಂದ ಗಾಳಿಯಿಂದ ಹೆಚ್ಚು ಗಾಳಿಯಿಂದ ಕೂಡಿದ ಅಗ್ನಿ ಪ್ರಮಾದಗಳು ಈ ವರ್ಷ ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವನಗಳಿರ್ಬೋದು, ಗ್ರಾಮಗಳಿರ್ಬೋದು, ಪಟ್ಟಣಗಳಿರ್ಬೋದು, ಇವೆಲ್ಲವೂ ಕೂಡ ಬೆಂಕಿಯಿಂದ ತೊಂದರೆಯನ್ನ ಅನುಭವಿಸುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೋಡಗಳು ಮಳೆಯನ್ನ
ಸುರಿಸೋದಿಲ್ಲ, ಮೋಡಗಳು ಮಳೆಯನ್ನ ಕಡಿಮೆ ಸುರಿಸುತ್ತೆ ಅಂತ ಕೂಡ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಪದಾರ್ಥಗಳು ಕುಜ ಇರೋದ್ರಿಂದ ಪದಾರ್ಥಗಳ ಬೆಲೆ, ಪದಾರ್ಥಗಳು ಹೆಚ್ಚು ಬೆಲೆ ಆಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಅಂದ್ರೆ ದಿನಬಳಕೆ ಪದಾರ್ಥಗಳೇನಿದಾವೆ ಅವುಗಳ ಬೆಲೆ ಹೆಚ್ಚಾಗತ್ತೆ ಅನ್ನುವಂಥದ್ದು ಪಂಚಾಂಗದಲ್ಲಿ ಈ ವರ್ಷದ ಕುಜ ನವನಾಯಕರಲ್ಲಿ ರಾಜ ಆಗಿರೋದ್ರಿಂದ ಅದರ ಫಲವನ್ನ ಚಿಂತನೆಯನ್ನ ಮಾಡ್ತಕ್ಕಂಥ. ಇನ್ನ ಮಂತ್ರಿ ಆಗಿರ್ತಕ್ಕಂತಹ ಶನಿ ಮಳೆ ಕಡಿಮೆ ಆಗತ್ತೆ ಅನ್ನುವಂತಹ ವಿಚಾರವನ್ನ ಸೂಚಿಸ್ತಾ ಇದ್ದಾನೆ. ಸ್ವಲ್ಪ ಪ್ರಮಾಣದ ಮಳೆ ಆಗತ್ತೆ, ಹೆಚ್ಚು ಪ್ರಮಾಣದ ಮಳೆ ಆಗ್ಲಿಕ್ಕಿಲ್ಲ, ಕಡಿಮೆ ಪ್ರಮಾಣದ ಮಳೆ ಆಗತ್ತೆ. ಆದ್ರೆ ಆಕಾಶ ಕಾಂತಿಹೀನ ಆಗತ್ತೆ. ಕಾಂತಿಹೀನ ಯಾವಾಗ ಆಗತ್ತೆ? ಮಳೆ ಇಲ್ಲದೆ ಇದ್ದಾಗ ಕಾಂತಿಹೀನ ಆಗತ್ತೆ. ಹಾಗಾಗಿ ಶನಿ ಮಂತ್ರಿ ಆಗಿರೋದ್ರಿಂದ ಈ ಬಾರಿಯ ಮಳೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೀಳತ್ತೆ ಅನ್ನುವಂಥದ್ದನ್ನ ನಮ್ಮ ಪಂಚಾಂಗದಲ್ಲಿ ಹೇಳ್ತಾರೆ, ಪಂಚಾಂಗ ಇದರಲ್ಲಿ. ಇನ್ನ ಸೇನಾಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಪ್ರಜೆಗಳು ಅಧರ್ಮ ಮಾರ್ಗದಲ್ಲಿ ನಡೀತಾರೆ, ಕಪ್ಪು ಧಾನ್ಯಗಳು ಭೂಮಿಯಲ್ಲಿ ವಿಶೇಷವಾಗಿ ಫಲಿಸ್ತವೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ. ಕಪ್ಪು ಧಾನ್ಯಗಳು ಅಂದ್ರೆ ಯಾವ್ಯಾವ ಬರ್ತವೆ? ಎಳ್ಳು, ಈ ರೀತಿಯಾಗಿರ್ತಕ್ಕಂಥ ಕಪ್ಪು ಧಾನ್ಯಗಳು ವಿಶೇಷವಾಗಿ ಫಲಿಸ್ತವೆ. ಆದ್ರೆ ಪ್ರಜೆಗಳು ಯಥಾ ಪ್ರಜಾ ಯಥಾ ರಾಜ ತಥಾ ಪ್ರಜಾ ಅನ್ನುವಂತ ಒಂದು ಮಾತಿದೆಯಲ್ಲ, ಹಾಗೆ ಶನಿ ಈ ಬಾರಿಯ ಸೇನಾಧಿಪತಿ ಆಗಿರೋದ್ರಿಂದ ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿ ನಡೀತಾರೆ ಅನ್ನುವಂತ ವಿಚಾರವನ್ನು ಕೂಡ ಚಿಂತನೆಯನ್ನ ಮಾಡ್ತಕ್ಕಂತೆ. ಇನ್ನ ಸಸ್ಯಾಧಿಪತಿ ಕುಜ ಆಗಿರೋದ್ರಿಂದ ಕೆಂಪು ಬಣ್ಣದ ಏನು ಧಾನ್ಯಗಳಿದಾವೆ ಅವು ವಿಶೇಷವಾಗಿ ಬೆಳಿತವೆ ಅಂತ ಹೇಳ್ತಕ್ಕಂತ ಇದೆ. ಯಾವುದು? ತೊಗರಿಗೆ ಕುಜಕಾರಕ ಆಗ್ತಾನೆ. ಈ ರೀತಿಯ ಕೆಂಪು ಧಾನ್ಯಗಳು, ಆ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತ ಧಾನ್ಯಗಳು ವಿಶೇಷವಾಗಿ ಫಲವನ್ನ ಫಲಿಸ್ತವೆ. ಅವು ವಿಶೇಷವಾಗಿ ಬೆಳೆಗಳು ತುಂಬಾ ಚೆನ್ನಾಗಿ ಆಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಇನ್ನ ಧಾನ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಗೋವುಗಳಿಗೆ ಸಮೃದ್ಧಿಯಾಗಿರುವಂತ ಆಹಾರ ಸಿಗತ್ತೆ, ಅವು ಹಾಲನ್ನ ಕೊಡ್ತವೆ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ನಾವು ವಿಚಾರವನ್ನ ಚಿಂತನೆಯನ್ನ ಮಾಡ್ಬೇಕಾಗಿರೋ, ಮಳೆಯೇ ಕಡಿಮೆ ಆದಾಗ ಗೋವುಗಳಿಗೆ ಎಲ್ಲಿ ಆಹಾರ ಸಿಗತ್ತೆ ಅನ್ನುವಂತ ಒಂದು ವಿಶೇಷವಾಗಿರುವ ವಿಷಯವನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಆದ್ರೆ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನ ಕೊಡ್ತವೆ, ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ, ಸುಭಿಕ್ಷವಾಗಿರ್ತಾರೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ. ಧಾನ್ಯಗಳಿಂದ ಸುಭಿಕ್ಷವಾಗಿರ್ತಾರೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇನ್ನ ಅರ್ಧಾಧಿಪತಿ ಶನಿ ಆಗಿರೋದ್ರಿಂದ ಕಳ್ಳರ ಬಾಧೆ ಹೆಚ್ಚಾಗತ್ತೆ, ಅಗ್ನಿಭಯ ಜಾಸ್ತಿ ಆಗತ್ತೆ, ಕ್ಷಾಮಬಾಧೆ ಜಾಸ್ತಿ ಆಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ ಈ ವರ್ಷದಲ್ಲಿ. ಮೇಘಾಧಿಪತಿ ಶನಿ ಆಗಿರೋದ್ರಿಂದ ಬೆಳೆಗಳು ಕಡಿಮೆ ಆಗತ್ತೆ, ಕಡಿಮೆ ಮಳೆ ಆಗತ್ತೆ, ಕಪ್ಪು ಧಾನ್ಯಗಳು ವಿಶೇಷವಾಗಿ ಫಲಿಸ್ತವೆ ಅನ್ನುವಂಥದ್ದನ್ನ ಮತ್ತೆ ಅವರು ಮತ್ತೆ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನ ಗುರು ರಸಾಧಿಪತಿ ಆಗಿರೋದ್ರಿಂದ ಎಲ್ಲಾ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳಿತವೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಪ್ರಜೆಗಳು ಗುರು ರಸಾಧಿಪತಿ ಆಗಿರೋದ್ರಿಂದ ಸ್ವಲ್ಪದರ ಮಟ್ಟಿಗೆ ಆರೋಗ್ಯವಾಗಿರ್ತಾರೆ ಅನ್ನುವಂತ ವಿಚಾರವನ್ನು ಕೂಡ ತಿಳ್ಕೊಬೇಕಾಗತ್ತೆ. ಇನ್ನ ನಿರಸಾಧಿಪತಿ ಆಗಿರ್ತಕ್ಕಂಥ ಕುಜನ ನಿರಸಾಧಿಪತಿ ಆಗಿರೋದ್ರಿಂದ ಈ ಕಸ್ತೂರಿ, ಅವಳ, ಕೆಂಪು ಬಟ್ಟೆಗಳು ಇವುಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬೆಲೆ ಇದು, ಇವೆಲ್ಲವುಗಳ ಬೆಲೆ ಕಡಿಮೆ ಆಗತ್ತೆ ಅನ್ನುವಂಥದ್ದನ್ನ. ಅವಳ ಕೆಂಪು ವಸ್ತ್ರಗಳು ಮತ್ತೆ ಚಂದನ, ಈ ತರದ ವಸ್ತುಗಳು ನಮಗೆ ವಿಶೇಷವಾಗಿ ಬೆಲೆ ಕಡಿಮೆ ಆಗತ್ತೆ ಅನ್ನುವಂಥದ್ದನ್ನ ಹೇಳುವಂತ ಇದೆ. ಇನ್ನ ಪಶುನಾಯಕನಾಗಿರ್ತಕ್ಕಂತಹ ಯಮ, ಈ ಯಮನು ಪಶುನಾಯಕನಾಗಿರೋದರಿಂದ ಪದಾರ್ಥಗಳ ಬೆಲೆ ಜಾಸ್ತಿ ಆಗತ್ತೆ, ಮಳೆ ಕಡಿಮೆ ಆಗತ್ತೆ, ಪಶುಗಳಿಗೆ ಮೇವಿನ ಕೊರತೆ ಆಗತ್ತೆ. ಯಾಕಂದ್ರೆ ನೋಡಿ, ಶನಿಯು ಕೂಡ ಈ ಬಾರಿಯ ಮೇಘಾಧಿಪತಿ ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ, ಅದೇ ರೀತಿಯಾಗಿ ಮೇಘಾಧಿಪತಿ ಆಗಿರೋದ್ರಿಂದ, ಅವನೇ ಸೇನಾಧಿಪತಿ ಆಗಿರೋದ್ರಿಂದ, ಈ ಅರ್ಕಾಧಿಪತಿ ಆಗಿರೋದ್ರಿಂದ ಎಲ್ಲವೂ ಕೂಡ ಹೆಚ್ಚಿನ ಭಾಗ ಈ ಬಾರಿ ಶನಿಯೇ ಎಲ್ಲ ವಿಚಾರಗಳಲ್ಲಿ ನವನಾಯಕರಲ್ಲಿ ಹೆಚ್ಚಿನ ಫಲವನ್ನ ಶನಿಯೇ ಕೊಡ್ತಾ ಇದೆ. ಹಾಗಾಗಿ ಮಳೆ ಕಡಿಮೆ ಆಗತ್ತೆ, ಪಶುಗಳಿಗೆ ಮೇವಿನ ಕೊರತೆ ಆಗತ್ತೆ, ಹಾಗಾಗಿ ಪಶುಗಳಿಗೆ ತೊಂದರೆ ಉಂಟಾಗತ್ತೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಹಾಗಾಗಿ ಈ ಬಾರಿ ಓವರ್ ಆಲ್ ಆಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ
ಯಾವ ರೀತಿಯಾಗಿದೆ ಅಂದ್ರೆ ಶನಿಯೇ ಹೆಚ್ಚು ಹೆಚ್ಚು ವಿಚಾರಗಳಲ್ಲಿ ನಮಗೆ ಮಂತ್ರಿಯಾಗಿ, ಸೇನಾಧಿಪತಿಯಾಗಿ, ಅಗ್ರಾಧಿಪತಿಯಾಗಿ, ಮೇಘಾಧಿಪತಿಯಾಗಿ ನವನಾಯಕರಲ್ಲಿ 4 ಸ್ಥಾನಗಳಲ್ಲಿ ಶನಿಯೇ ಇರೋದ್ರಿಂದ ಈ ವರ್ಷ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಮಳೆ ಕಡಿಮೆ ಆಗತ್ತೆ, ಬೆಳೆಗಳು ಕಡಿಮೆ ಆಗತ್ತವೆ, ಏನು ಗೋವುಗಳಿಗೆ ಮೇವಿನ ಕೊರತೆ ಉಂಟಾಗತ್ತೆ, ಧಾನ್ಯಗಳು ಆಹಾರ ಬಳಸುವಂತ ಪದಾರ್ಥಗಳ ಬೆಲೆ ಹೆಚ್ಚಳ ಆಗತ್ತೆ ಅನ್ನುವಂತ ಎಲ್ಲ ವಿಚಾರವನ್ನ ನಾವು ಈ ಪಂಚಾಂಗ ಶ್ರವಣದ ಈ ದಿನದಲ್ಲಿ ನಾವು ಚಿಂತನೆಯನ್ನು ಮಾಡಬಹುದು. ಇನ್ನ ಈ ವರ್ಷ 12 ರಾಶಿಗಳವರಿಗೆ ಆದಾಯ ವ್ಯಯಗಳು ಎಷ್ಟಿದಾವೆ ಅಂತ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಈ ಆದಾಯ ವ್ಯಯಗಳಿರ್ಬೋದು ಅಥವಾ ರಾಶಿ ಫಲಗಳಿರ್ಬೋದು, ಅವರವರ ಜಾತಕದ ಅನುಗುಣವಾಗಿ ಫಲಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಾವಿಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದು ರಾಶಿಗಳಿಗೆ ಸಂಬಂಧಪಟ್ಟಿದ್ದಷ್ಟೇ. ಜಾತಕದ ರೀತಿಯಾಗಿ ಅವರಿಗಿರ್ತಕ್ಕಂಥ ದಶಾಭುಕ್ತಿಗಳು, ಅವರಿಗಿರ್ತಕ್ಕಂಥ ಗೋಚಾರ ಫಲಗಳ ಆಧಾರದ ಮೇಲೆ ಒಂದಷ್ಟು ಬೇರೆ ಬೇರೆ ಫಲಗಳನ್ನ, ಅಲ್ಲಿ ಶುಭ ಅಶುಭ ಫಲಗಳನ್ನ ನಾವು ಜಾತಕದಿಂದ ಚಿಂತನೆಯನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ಜನರಲ್ ಆಗಿ ನಾವು ರಾಶಿಗಳಿಗೆ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಈ ಪಂಚಾಂಗ ಶ್ರವಣದಲ್ಲಿ ಇವುಗಳನ್ನು ಕೂಡ ನೋಡ್ತಕ್ಕಂಥದ್ದು ವಿಶೇಷವಾಗಿರೋದ್ರಿಂದ ನಾವು ನೋಡ್ತೇವೆ. ಇನ್ನು ಆದಾಯ ವ್ಯಯಗಳ ವಿಚಾರವಾಗಿ ಚಿಂತನೆಯನ್ನ ಮಾಡುವಂತದ್ದಾದ್ರೆ ಮೇಷರಾಶಿಯವರಿಗೆ ಇದನ್ನ ಯಾವಾಗ ಬೇಕಾದ್ರೆ ತಾವು ಪೆನ್ನು ಪೇಪರ್ ತಗೊಳ್ಳಿ, ಎಲ್ಲ 12 ರಾಶಿಗಳಿಗೆ ಆದಾಯ ವ್ಯಯಗಳ ಬಗ್ಗೆ ಹೇಳ್ತೀನಿ. ಇದನ್ನ ಸಾಮಾನ್ಯವಾಗಿ ನೋಡ್ಕೊಳ್ಳುವಂತ ಪದ್ಧತಿ ಸಾಮಾನ್ಯವಾಗಿ ಹಿಂದಿನಿಂದಲೂ ಬಂದಿದೆ. ಇದನ್ನು ಕೂಡ ಇವತ್ತು ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಎಲ್ರು ಪೆನ್ನು ಪೇಪರ್ ತಗೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಈ ವರ್ಷದ ಆದಾಯ ವ್ಯಯಗಳ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ ಮೇಷರಾಶಿಯವರಿಗೆ 8 ಆದಾಯ, 14 ವ್ಯಯ, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಿತ 5, ರಾಜಕೋಪ 6, ಸುಖ 3, ದುಃಖ 3. ಸಮಾನವಾಗಿದೆ ಸುಖ ದುಃಖಗಳು. ಆದ್ರೆ ಆದಾಯ ವ್ಯಯಗಳಲ್ಲಿ ಚಿಂತನೆಯನ್ನು ಮಾಡೋದಾದ್ರೆ 8 ಆದಾಯ, 14 ವ್ಯಯ. ಇನ್ನು ಇವರು 6 ಸಂಪಾದನೆ ಮಾಡ್ಕೋಬೇಕು. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಒಂದು 80 ರೂಪಾಯಿ ಸಂಪಾದನೆ ಮಾಡಿದ್ರೆ 140 ರೂಪಾಯಿ ನಿಮ್ಗೆ ಖರ್ಚು ಕಾದಿರುತ್ತೆ ಅಂತ ಒಂದು ಅರ್ಥ ಆಯ್ತಲ್ಲ. 80 ರೂಪಾಯಿ ನೀವು ಸಂಪಾದನೆಯನ್ನು ಮಾಡಿದ್ರೆ 140 ರೂಪಾಯಿ ನಿಮ್ಗೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಗೋಚಾರದಲ್ಲಿ ಗುರುಗಳೇ ನಮಸ್ತೆ. ಗುರುಗಳೇ ಅಶೋಕ್ ಅವರೇ ಶುಭ. ಗೋಚಾರದಲ್ಲಿ ಇದಕ್ಕೆ ಇದು ಬೇರೆ ವಿಶೇಷವಾಗಿರುವಂತ ಗುರು, ಯಾಕಂದ್ರೆ ಈ ಮೇ ನಂತರ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಮೇಷಕ್ಕೆ. ಹಾಗಾಗಿ ವಿಶೇಷವಾಗಿ ಗುರುವಿನ ಬಲ ಜಾಸ್ತಿ ಆಗತ್ತೆ. ಅದರಿಂದ ವಿಶೇಷ ಫಲಗಳನ್ನು ಚಿಂತನೆಯನ್ನು ಮಾಡುವುದು ಇದೊಂದು ಸಣ್ಣ ಗಣಿತದಿಂದ ಚಿಂತನೆಯನ್ನ ಮಾಡ್ತಾರೆ. ಇನ್ನು ವೃಷಭ ರಾಶಿಯವರಿಗೆ ಚಿಂತನೆಯನ್ನು ಮಾಡುವಂತದ್ದಾದ್ರೆ 2 ಆದಾಯ, 8 ವ್ಯಯ, 6 ಆರೋಗ್ಯ, 4 ಅನಾರೋಗ್ಯ, 5 ರಾಜಪೂಜಿತ, 2 ರಾಜಕೋಪ, 6 ಸುಖ, 3 ದುಃಖ. ಮಿಥುನ ರಾಶಿಯವರಿಗೆ ಸಮಾನವಾಗಿದೆ ಆದಾಯ ವ್ಯಯಗಳು. 5 ಆದಾಯ, 5 ವ್ಯಯ, 1 ಆರೋಗ್ಯ, 1 ಅನಾರೋಗ್ಯ, 4 ರಾಜಪೂಜಿತ, 2 ರಾಜಕೋಪ, 6 ಸುಖ, 3 ದುಃಖ. ಕರ್ಕಾಟಕ ರಾಶಿಯವರಿಗೆ ಚಿಂತನೆಯನ್ನು ಮಾಡುವಂತದ್ದಾದ್ರೆ ಕರ್ಕಾಟಕ ರಾಶಿಯವರಿಗೆ 5 ಆದಾಯ, 11 ವ್ಯಯ, 5 ಆರೋಗ್ಯ, 1 ಅನಾರೋಗ್ಯ, ರಾಜಪೂಜಿತ 2, ರಾಜಕೋಪ 6, ಸುಖ 6, ದುಃಖ 3. ಸಿಂಹರಾಶಿಯವರಿಗೆ 2 ಆದಾಯ, 14 ವ್ಯಯ, 3 ಆರೋಗ್ಯ, 0 ಅನಾರೋಗ್ಯ, 5 ರಾಜಪೂಜಿತ, 6 ರಾಜಕೋಪ, 3 ಸುಖ, 3 ದುಃಖ. ಸಿಂಹ ಆದ್ಮೇಲೆ ಕನ್ಯಾ ರಾಶಿಯವರಿಗೆ 5 ಆದಾಯ, 5 ವ್ಯಯ, ಆರೋಗ್ಯ 1, ಅನಾರೋಗ್ಯ 1, ರಾಜ ಪೂಜಿತ 4, ರಾಜಕೋಪ 2, ಸುಖ 6, ದುಃಖ 3. ತುಲಾ ರಾಶಿಯವರಿಗೆ 2 ಆದಾಯ, 8 ವ್ಯಯ, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಿತ 5, ರಾಜಕೋಪ 2, ಸುಖ 6, ದುಃಖ 3. ವೃಶ್ಚಿಕ ರಾಶಿಯವರಿಗೆ 8 ಆದಾಯ, 14 ವ್ಯಯ, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಿತ 5, ರಾಜಕೋಪ 6, ಸುಖ 3, ದುಃಖನೂ ಕೂಡ 3 ಇದೆ. ಇನ್ನ ಧನಸ್ಸು ರಾಶಿಯವರಿಗೆ ಚಿಂತನೆಯನ್ನು ಮಾಡೋದಾದ್ರೆ 11 ಆದಾಯ, 5 ವ್ಯಯ, 0 ಆರೋಗ್ಯ, 4 ಅನಾರೋಗ್ಯ, ರಾಜಪೂಜಿತ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ರಾಶಿಯವರಿಗೆ 14 ಆದಾಯ, 14 ವ್ಯಯ. ಎಷ್ಟು ಸಂಪಾದನೆಯನ್ನು ಮಾಡಿದ್ರೆ ಅಷ್ಟು ಖರ್ಚು. ಆರೋಗ್ಯ 1, ಅನಾರೋಗ್ಯ 6,
ರಾಜಪೂಜಿತ 5, ರಾಜಕೋಪ 6, ಸುಖ 3, ದುಃಖ 3. ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ಸಮಾನವಾಗಿದೆ. ಕುಂಭರಾಶಿಯವರಿಗೂ ಕೂಡ ಇದೇ ಫಲಗಳಿರುತ್ತೆ. 14 ಆದಾಯ, 14 ವ್ಯಯ, 1 ಆರೋಗ್ಯ, 6 ಅನಾರೋಗ್ಯ, 5 ರಾಜಕೋಪ, 6 ರಾಜಪೂಜಿತ, 5, ರಾಜಕೋಪ 6, ಸುಖ 3, ದುಃಖ 3. ಕೊನೆಯದಾಗಿ ಮೀನ ರಾಶಿಯವರಿಗೆ ಈ ವರ್ಷದ ಫಲ ಹೇಗಿರುತ್ತೆ ಅಂದ್ರೆ 11 ಆದಾಯ, 5 ವ್ಯಯ, 0 ಆರೋಗ್ಯ, 4 ಅನಾರೋಗ್ಯ, ರಾಜಪೂಜಿತ 4, ರಾಜಕೋಪ 2, ಸುಖ 6, ದುಃಖ 3 ಚಿಂತನೆಯನ್ನ ಮಾಡತಕ್ಕಂಥ. ಇದು ಈ ವರ್ಷದ ಆದಾಯ ವ್ಯಯಗಳ ಬಗ್ಗೆ ಚಿಂತನೆಯನ್ನ ಮಾಡತಕ್ಕಂಥದ್ದು. ಇನ್ನ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ 12 ರಾಶಿ ಫಲಗಳನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಮೊದಲಿಗೆ ಈ 12 ರಾಶಿ ಫಲಗಳನ್ನ ಚಿಂತನೆಯನ್ನ ಮಾಡೋದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ಈ ವರ್ಷ ಫಲವನ್ನ ಚಿಂತನೆಯನ್ನ ಮಾಡತಕ್ಕಂಥದ್ದು ಪ್ರಧಾನವಾಗಿ 2 ಗ್ರಹಗಳಿಂದ ಮಾತ್ರ. ಆ 2 ಗ್ರಹಗಳು ಯಾವುವು ಅಂದ್ರೆ, ಒಂದು ಗುರುಗ್ರಹದಿಂದ, ಇನ್ನೊಂದು ಶನಿ ಗ್ರಹದಿಂದ. ಇದಲ್ಲದೆ ರಾಹುಕೇತುಗಳಿಂದಲೂ ಕೂಡ ಈ ಫಲ ಚಿಂತನೆಯನ್ನ ಮಾಡ್ತಾರೆ. ವರ್ಷದ ಫಲ, ಈ ಕ್ರೋಧಿನಾಮ ಸಂವತ್ಸರದ ವರ್ಷದ ಫಲ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ರಾಹುಕೇತುಗಳಿಂದಲೂ ಕೂಡ ಚಿಂತನೆಯನ್ನು ಮಾಡ್ತೀವಿ. ಯಾಕೆ ಈ 4 ಗ್ರಹಗಳಿಂದ ಯಾಕೆ ಚಿಂತನೆ ಮಾಡ್ತೇವೆ? ಈ 4 ಗ್ರಹಗಳು ಮಾತ್ರವೇ ದೀರ್ಘಕಾಲಿಕ ಸಂಚಾರ ಗ್ರಹಗಳು. ಗುರು 1 ವರ್ಷ ಕಾಲ ಇರ್ತಾನೆ ಒಂದು ರಾಶಿಯಲ್ಲಿ. ಅದೇ ರೀತಿಯಾಗಿ ಶನಿ 2.5 ವರ್ಷಗಳ ಕಾಲ ಇರ್ತಾನೆ. ರಾಹುಕೇತುಗಳು 1.5 ವರ್ಷಗಳ ಕಾಲ, ಅಂದ್ರೆ 18 ತಿಂಗಳು ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ರಾಶಿ ಫಲಗಳನ್ನ ಚಿಂತನೆಯನ್ನ ಮಾಡ್ಬೇಕಾದ್ರೆ ಇವುಗಳನ್ನ ಪ್ರಧಾನವಾಗಿ ನೋಡ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದಂತೆ ರಾಶಿ ಫಲಗಳಿರ್ಬೋದು, ಆದಾಯ ವ್ಯಯಗಳಿರ್ಬೋದು, ಇವೆಲ್ಲವುಗಳನ್ನ ನಿಖರವಾಗಿ ಚಿಂತನೆಯನ್ನ ಮಾಡ್ಬೇಕು ಅನ್ಕೊಂಡ್ರೆ ನಾವು ಪ್ರಧಾನವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ಜಾತಕವನ್ನ ಚಿಂತನೆಯನ್ನ ಮಾಡ್ಬೇಕು. ಜಾತಕದಲ್ಲಿ ದಶಾಭುಕ್ತಿಗಳಿರ್ಬೋದು, ಗೋಚಾರ ಇರ್ಬೋದು, ಗ್ರಹಗಳ ಬಲಾಬಲಗಳಿರ್ಬೋದು, ಲಗ್ನ, ರಾಶಿ, ಗ್ರಹ ಸ್ಥಿತಿ, ಈ ರೀತಿ ಹಲವಾರು ವಿಚಾರಗಳನ್ನ ಚಿಂತನೆಯನ್ನ ಮಾಡಿ ನಾವು ಫಲಗಳನ್ನ ಹೇಳಬೇಕಾಗತ್ತೆ. ಹಾಗಾಗಿ ಕೇವಲ ರಾಶಿಯಿಂದಲೇ ಈ ಫಲ ಪ್ರಾಪ್ತಿ ಆಗತ್ತೆ ಅನ್ಲಿಕ್ಕಿಲ್ಲ, ಆಯ್ತಾ. ನಿಖರವಾಗಿ ಇದೇ ಫಲ ಸಿಗತ್ತಾ ಅಂತ ಚಿಂತನೆಯನ್ನ ಮಾಡ್ಬೇಕಂದ್ರೆ ಜಾತಕದ ರೀತಿಯಾಗಿ ಚಿಂತನೆಯನ್ನ ಮಾಡತಕ್ಕಂಥದ್ದು ತುಂಬಾ ಉತ್ತಮ. ಅದೇ ರೀತಿಯಾಗಿ ಇನ್ನೊಂದು ಶಾಸ್ತ್ರದಲ್ಲಿ ಇನ್ನೊಂದು ವಾಕ್ಯವನ್ನು ಕೂಡ ಹೇಳ್ತಾರೆ. ಏನಂದ್ರೆ, ಆಯುಷ್ಯನ್ನ, ಕರ್ಮವನ್ನ, ವಿದ್ಯೆಯನ್ನ, ಹಣವನ್ನ, ಮರಣವನ್ನ, ಆಹಾರವನ್ನ, ಈ 6 ವಿಚಾರಗಳನ್ನ ನಾವು ನಿಖರವಾಗಿ ಹೇಳಲಿಕ್ಕಾಗದಿಲ್ಲ, ಆಯ್ತಾ. ಇವುಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ ಅನ್ನುವಂತಹ ವಿಚಾರವನ್ನ ಚಿಂತನೆಯನ್ನ ಮಾಡತಕ್ಕಂಥದ್ದಿದೆ. ಇನ್ನ ಮೇಷರಾಶಿಯ ಒಂದೊಂದು ರಾಶಿಯ ವಿಚಾರವಾಗಿ ನಾವು ಫಲಗಳು ಯಾವ ರೀತಿಯಾಗಿರುತ್ತೆ, ಹೇಗೆ ಏನು ಅಂತೇಳಿ ಚಿಂತನೆಯನ್ನ ಮಾಡೋದಾದ್ರೆ, ಒಂದೊಂದು ರಾಶಿಗೂ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಮೇಷರಾಶಿಯಲ್ಲಿ ಹುಟ್ಟಿದಂತವರಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಇರುತ್ತೆ ಅಂತ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಇದೇ ಮೇ 1ನೇ ತಾರೀಕು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇನ್ನೇನು ಕೇವಲ ನಮ್ಗೆ ಇನ್ನೊಂದು 25 ದಿನಗಳಿದೆ. ಹಾಗಾಗಿ ನಾನು ನೇರವಾಗಿ ಅದರ ಫಲಗಳನ್ನೇ ನಾನು ಚಿಂತನೆಯನ್ನು ಮಾಡ್ತೇನೆ. ಅದು ತಮ್ಮ ಯಾರಾದ್ರೂ ಪಂಡಿತರು, ವಿದ್ವಾಂಸರು, ಜ್ಯೋತಿಷಿಗಳು, ಜ್ಯೋತಿಷ್ಯ ಪಂಡಿತರು ಇರಬಹುದು. ಇದ್ರೆ ಏನಪ್ಪಾ ಇವರು ಈ ತರ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ನೇರವಾಗಿ ಅದೇ ಫಲಗಳನ್ನ ಚಿಂತನೆ, ಇನ್ನೊಂದು 15 ಅಥವಾ ಇನ್ನೊಂದು 23ನೇ ತಾರೀಕು ಇರ್ಬೋದು, ಅಥವಾ ಮುಂದೆ ಬರ್ತಕ್ಕಂತಹ ಮೇ 1ನೇ ತಾರೀಕು ಇರ್ಬೋದು, ಹೆಚ್ಚು ದೂರ ಇಲ್ಲದೆ ಇರೋದ್ರಿಂದ ಅದೇ ಫಲಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಆ ಗ್ರಹಗಳ ಸಂಚಾರವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಫಲಚಿಂತನೆಯನ್ನ ಮಾಡ್ತೇನೆ. ಗುರು ನಮಗೆ ಮೇಷರಾಶಿಗೆ 2ಯ ಸ್ಥಾನದಲ್ಲಿರ್ತಾನೆ, ಶನಿ ವ್ಯಯಸ್ಥಾನದಲ್ಲಿರ್ತಾನೆ. ಹಾಗಾಗಿ ಗುರು 2ನೇ ಸ್ಥಾನದಲ್ಲಿ ಇರೋದ್ರಿಂದ ವಿಶೇಷವಾಗಿ ಹಿಂದೆ ಈ ಕ್ರೋಧಿನಾಮ ಸಂವತ್ಸರದ ಹಿಂದೆ ಅನುಭವಿಸಿದಂತಹ ಎಲ್ಲ ಕಷ್ಟಗಳು, ಎಲ್ಲ ನಷ್ಟಗಳು ಕೂಡ ಈ ವರ್ಷ ರಿಕವರಿ ಆಗತ್ತೆ ಮೇಷರಾಶಿಯವರಿಗೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ವಿಶೇಷವಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗತ್ತೆ, ಧನದ ಆಗಮನ ಆಗತ್ತೆ, ಗುರುವಿನ ಅನುಗ್ರಹದಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ
ಮೇಷರಾಶಿಯವರಿಗೆ ನಾವು ಗುರುವಿನಿಂದ ನಿರೀಕ್ಷೆಯನ್ನ ಮಾಡಬಹುದು. ಗುರು ಶುಭ ಕಾರ್ಯಗಳಿಗೆ ಕಾರಕ ಆಗ್ತಾನೆ, ಧನಕಾರಕ ಆಗ್ತಾನೆ, ಮಾರ್ಗದರ್ಶನಕ್ಕೆ ಕಾರಕ ಆಗ್ತಾನೆ. ಈ ಎಲ್ಲವನ್ನು ಕೂಡ ಗುರು ವಿಶೇಷವಾಗಿ ಕೊಡ್ತಾನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ, ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲೇ ವಿದ್ಯಾಸ್ಥಾನದಲ್ಲೇ ಗುರು ಬರ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅವನು ಗುರು ವೃಷಭ ರಾಶಿಯಲ್ಲಿ ಸ್ಥಿತನಾಗಿ ಮೇಷರಾಶಿಗೆ ಷಷ್ಠ ಸ್ಥಾನಕ್ಕೆ ದೃಷ್ಟಿಯನ್ನ ಕೊಡ್ತಾರೆ. ಅಂದ್ರೆ ಪಂಚಮ ದೃಷ್ಟಿ 6ನೇ ಭಾವಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಗುರುವಿನ ಸಪ್ತಮ ದೃಷ್ಟಿ ಮೇಷಕ್ಕೆ ಅಷ್ಟಮಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಗುರು ವೃಷಭದಲ್ಲಿ ಸ್ಥಿತನಾಗಿ ಮಕರ ರಾಶಿಯನ್ನು ಸಹ ವೀಕ್ಷಣೆಯನ್ನು ಮಾಡ್ತಾನೆ. ಹಾಗಾಗಿ ದಶಮವು ಕೂಡ ನಮಗೆ ಚಿಂತನೆಯನ್ನು ಮಾಡ್ಬೇಕಾಗತ್ತೆ. ಇಲ್ಲಿ ಷಷ್ಠ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ, ಮೇಷರಾಶಿಗೆ ಷಷ್ಠ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಅನಿರೀಕ್ಷಿತವಾಗಿ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಧನಾಗಮ ಆಗತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂತಹ ಶುಭ ಕಾರ್ಯಗಳು ತಮ್ಮ ಜೀವನದಲ್ಲಿ ನಡೀತವೆ. ಅದೇ ರೀತಿಯಾಗಿ ದಶಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಗುರುವಿನ ದೃಷ್ಟಿಯಿಂದ ವಿಶೇಷವಾಗಿ ವೃತ್ತಿಯಲ್ಲಿ ಅಭಿವೃದ್ಧಿ ಆಗತ್ತೆ, ಪ್ರಮೋಷನ್ಸ್ ಆಗತ್ತೆ, ಈ ಬಡ್ತಿ ಸಿಗುವಂಥದ್ದು ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ, ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನ ಶನಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಶನಿ ವರ್ಷ ಪೂರ್ತಿ 11ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು. ಯಾಕಂದ್ರೆ ನಾವು ಯಾವಾಗಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೀವಿ, ಶನಿ 3, 6, 11ರಲ್ಲಿ ವಿಶೇಷವಾಗಿ ಶುಭ ಫಲಗಳನ್ನ ಕೊಡ್ತಾನೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ಶನಿಯಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಮೇಷರಾಶಿಗೆ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಯಾರು ಇಂಜಿನಿಯರ್ಸ್ ಇರ್ತಾರೆ ಅಥವಾ ಕೃಷಿಕರು ಯಾರಿರ್ತಾರೆ, ಕಾಂಟ್ರಾಕ್ಟ್ದಾರರು ಯಾರಿರ್ತಾರೆ, ಇವರೆಲ್ಲರಿಗೂ ಕೂಡ ಮೇಷರಾಶಿಯವರು, ಈ ರಾಶಿಗಳಲ್ಲಿ ಹುಟ್ಟಿದಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಸಾಮಾಜಿಕವಾಗಿ ವಿಶೇಷವಾಗಿ ಸ್ಥಾನಮಾನಗಳು, ಮಾನ ಸನ್ಮಾನಗಳ ಪ್ರಾಪ್ತಿ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನ ರಾಹುಕೇತುಗಳ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಧರ್ಮ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಲೋಪ ಆಗತ್ತೆ, ಅನಾವಶ್ಯಕವಾಗಿರ್ತಕ್ಕಂಥ ಸಂಚಾರಗಳಾಗತ್ತೆ, ದೂರ ಸಂಚಾರಗಳು ಅಂತ ಹೇಳ್ತೀವಿ. ಯಾಕಂದ್ರೆ ವ್ಯಯಸ್ಥಾನದಲ್ಲಿ ರಾಹು ಇದನ್ನಲ್ಲ, ಹಾಗಾಗಿ ಅನಾವಶ್ಯಕವಾಗಿರ್ತಕ್ಕಂತಹ ದೂರ ಸಂಚಾರಗಳಾಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ಕೇತುವಿನ ಫಲವನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಕರ್ಮ ಫಲದಲ್ಲಿ ಅಂದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪದರ ಮಟ್ಟಿಗೆ ಪ್ರಗತಿ ಆಗುವಂತಹ ಸಾಧ್ಯತೆಗಳಿದೆ. ವಾದ ವಿವಾದಗಳು ಆಗುವಂತಹ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನು ಮಾಡಿ. ಇನ್ನು ವೃಷಭ ರಾಶಿಯ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋದಾದ್ರೆ, ವೃಷಭ ರಾಶಿಯಲ್ಲೇ ಗುರು ಸಂಚಾರ ಮಾಡೋದ್ರಿಂದ ಈ ವರ್ಷ ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೃಷಭ ರಾಶಿಯವರು ಯಾರಾದ್ರೂ ಇದ್ರೆ, ವೃಷಭ ರಾಶಿಯಲ್ಲೇ ಗುರು ಸಂಚಾರ ಮಾಡೋದ್ರಿಂದ ಅಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಕೈಯಲ್ಲಿ ಹಣ ಉಳಿಯೋದಿಲ್ಲ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗತ್ತೆ, ನಿರೀಕ್ಷಿತವಾಗಿ ಕೂಡ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಅನಾವಶ್ಯಕವಾಗಿ ಹಾಸ್ಪಿಟ್ಲ್ ತಿರುಗಬೇಕಾಗಿರುವಂತ ಪರಿಸ್ಥಿತಿ ಏರ್ಪಡುತ್ತೆ. ಅದೇ ರೀತಿಯಾಗಿ ಉತ್ತಮ ಜನರೊಂದಿಗೆ ಸಜ್ಜನರೊಂದಿಗೆ ಜಗಳವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಧರ್ಮ ವಿರೋಧಿ ಕೆಲಸಗಳನ್ನ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹೀಗೆ ಗುರು ರಾಶಿಯಲ್ಲೇ ಸ್ಥಿತ ಆಗಿರೋದ್ರಿಂದ ವಿಶೇಷವಾಗಿ ಅಶುಭ ಫಲಗಳೇ ಹೆಚ್ಚು ಈ ವರ್ಷ ನಿರೀಕ್ಷೆಯನ್ನ ಮಾಡ್ಬೇಕಾಗತ್ತೆ. ಯಾವ್ದಾದ್ರೂ ವಿಶೇಷವಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಮುಂದೂಡುವಂಥದ್ದು ಒಳ್ಳೇದು ಅಂತೇಳಿ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಸ್ಥಾನಭ್ರಷ್ಟತೆ ಆಗ್ತಕ್ಕಂಥದ್ದು ಕೂಡ ಸಾಧ್ಯತೆಗಳಿದೆ ಅಂತೇಳಿ ಚಿಂತನೆಯನ್ನ ಮಾಡ್ಬೋದು. ಇನ್ನ ಶನಿದೇವನು ದಶಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಏನಕ್ಕೆ ಅಂದ್ರೆ ವೃಷಭ ರಾಶಿಗೆ ಶನಿ ಯೋಗಕಾರಕನಾಗ್ತಾನೆ. ಭಾಗ್ಯ ದಶಮಾಧಿಪತಿಯಾಗಿ, ಕೇಂದ್ರ ತ್ರಿಕೋಣಾಧಿಪತಿಯಾಗಿ ಅಖಂಡ ರಾಜಯೋಗವನ್ನ ಕೊಡ್ತಾನೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅಂತಹ ಶನಿ ದಶಮ ಸ್ಥಾನದಲ್ಲೇ ಸ್ಥಿತನಾಗಿರೋದ್ರಿಂದ ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆದ್ರೆ ದಶಮ ಸ್ಥಾನದಲ್ಲಿ ಶನಿ ಶುಭ ಫಲಗಳನ್ನ ಕೊಡೋದಿಲ್ಲ ಅಂತೇಳಿ ಕೂಡ
ಚಿಂತನೆಯನ್ನ ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟ ಕಾರಕತ್ವಗಳೇನೇನಿದಾವೆ ಅವೆಲ್ಲದರಿಂದಲೂ ಕೂಡ ನಷ್ಟ ಪ್ರಾಪ್ತಿ ಆಗತ್ತೆ. ಏನು ಶನಿಗೆ ಸಂಬಂಧಪಟ್ಟ ವಿಚಾರಗಳು, ಕಬ್ಬಿಣಕ್ಕೆ ಶನಿ ಕಾರಕ ಆಗ್ತಾನೆ, ಸಿಮೆಂಟ್ಗೆ ಶನಿ ಕಾರಕ ಆಗ್ತಾನೆ, ಈ ರೀತಿಯಾಗಿರ್ತಕ್ಕಂಥ ಕೃಷಿಕರಿಗೆ ಶನಿ ಕಾರಕ ಆಗ್ತಾನೆ. ಇಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವರಿಗೆ ಈ ವರ್ಷ ನಷ್ಟ ಉಂಟಾಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ದಶಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಬ್ಬಿಣ, ಕೃಷಿ, ಸಿಮೆಂಟು ಈ ರೀತಿಯ ವ್ಯಾಪಾರಗಳಲ್ಲಿ ಅವರಿಗೆ ನಷ್ಟ ಆಗತ್ತೆ. ಹಾಕಿದ ಬಂಡವಾಳವು ಕೂಡ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನ ರಾಹುವಿನ ಫಲವನ್ನ, ವೃಷಭ ರಾಶಿಗೆ ರಾಹುವಿನ ಫಲವನ್ನ ಚಿಂತನೆಯನ್ನ ಮಾಡೋದಾದ್ರೆ ಈ ವರ್ಷ ಜಾಗೃತಿಯಾಗಿರ್ಬೇಕಾಗತ್ತೆ. ಜಾಮೀನ್ ಆಗ್ತಕ್ಕಂಥದ್ದು, ಯಾರಿಗಾದ್ರೂ ಶ್ಯೂರಿಟಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ತೊಂದರೆ ಆಗತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳಿರ್ತವೆ, ಯಾಕಂದ್ರೆ ಪಂಚಮದಲ್ಲೇ ಕೇತು. ಹಾಗಾಗಿ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ, ಅಥವಾ ಅವರ ಅಭಿವೃದ್ಧಿ ಕುಂಠಿತ ಆಗತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಸಂತಾನದ ವಿಚಾರವಾಗಿ ಸ್ವಲ್ಪ ಅದರ ಮಟ್ಟಿಗೆ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಸಂತಾನ ಅಂದ್ರೆ ಮಕ್ಕಳ ವಿಚಾರವಾಗಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಕೇತುವಿನ ವಿಚಾರವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ಮಾನಸಿಕ ಅಶಾಂತಿ ಇರುತ್ತೆ, ಉದರ ವ್ಯಾಧಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಪಂಚಮದಲ್ಲೇ ಇರೋದ್ರಿಂದ ಅವರ ಹೊಟ್ಟೆಯನ್ನ ಸೂಚಿಸುತ್ತೆ, ಉದರ ಬಾಧೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ತನ್ನವರಿಂದಲೇ ಶೋಕವನ್ನ, ತನ್ನವರಿಂದಲೇ ತೊಂದರೆಯನ್ನ ಅನುಭವಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ ಮಿಥುನ ರಾಶಿಗೆ ಗುರು ಸಪ್ತಮ ದಶಮಾಧಿಪತಿ ಆಗಿರ್ತಕ್ಕಂಥ ಗುರು ಮಿಥುನ ರಾಶಿಗೆ ಅವನು ವ್ಯಯಸ್ಥಾನದಲ್ಲಿ ಸ್ಥಿತ ಆಗಿದ್ದಾನೆ. ವ್ಯಯಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ಗುರು ದುಃಖವನ್ನ ಕೊಡ್ತಾನೆ. ನೋಡಿ, ಸಪ್ತಮಾಧಿಪತಿ ಅವನೇ, ದಶಮಾಧಿಪತಿಯು ಅವನೇ. ಹಾಗಾಗಿ ಅವನು ವ್ಯಯವನ್ನ ಉಂಟು ಮಾಡ್ತಾನೆ. ಎಲ್ಲೆಲ್ಲಿ ವ್ಯಯವನ್ನ ಉಂಟು ಮಾಡ್ತಾನೆ? ವೈವಾಹಿಕ ಜೀವನದಲ್ಲಿ ನಷ್ಟವನ್ನ ಉಂಟು ಮಾಡ್ತಾನೆ, ವೃತ್ತಿಯಲ್ಲಿ ನಷ್ಟವನ್ನ ಉಂಟು ಮಾಡ್ತಾನೆ, ಯಾಕಂದ್ರೆ ವ್ಯಯಸ್ಥಾನದಲ್ಲಿ ಇದಾನಲ್ಲ. ಹಾಗಾಗಿ ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ನಿರೀಕ್ಷಿತ ಫಲಗಳಲ್ಲಿ ಅಡಚಣೆ ಉಂಟಾಗತ್ತೆ, ಮಾಡುವಂತ ಕೆಲಸಗಳಲ್ಲಿ ಅಸಫಲತೆ ಉಂಟಾಗತ್ತೆ, ಎದುರಾಗತ್ತೆ, ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಂದರೆ ಉಂಟಾಗತ್ತೆ, ಬಂಧುಗಳಿಂದ ತೊಂದರೆ ಉಂಟಾಗತ್ತೆ, ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಅವಕೃಪೆ ಉಂಟಾಗತ್ತೆ. ಹೀಗೆ ಗುರುವಿನ ಒಂದು ಏನು ಫಲ ಇದೆ ಆ ಫಲವನ್ನ ಅಶುಭದಾಯಕವಾಗಿ ನಾವು ಮಿಥುನ ರಾಶಿಯವರಿಗೆ ಈ ವರ್ಷ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ವೃತ್ತಿಯಲ್ಲಿ ತೊಂದರೆ ಆಗುತ್ತೆ, ದಶಮಾಧಿಪತಿ ಅವನೇ. ವೈವಾಹಿಕ ಜೀವನದಲ್ಲಿ ತೊಂದರೆ ಆಗುತ್ತೆ, ಸಪ್ತಮಾಧಿಪತಿ ಅವನೇ. ಹಾಗಾಗಿ ಗುರುವಿನ ಅನುಗ್ರಹ ವಿಹೀನರಾಗಿ ಮಿಥುನ ರಾಶಿಯವರು ಇರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತಹ ವೃಷಭ ರಾಶಿಯವರು ಮತ್ತೆ ಮಿಥುನ ರಾಶಿಯವರು ಇಬ್ಬರು ಕೂಡ ಗುರುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ವಿಶೇಷವಾಗಿ ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ಆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಯಾರ್ಯಾರು ಗುರುವಿಗೆ ಏನು ಪರಿಹಾರ ಮಾಡ್ಕೋಬಹುದು, ಶನಿಗೆ ಏನು ಪರಿಹಾರ ಮಾಡ್ಕೋಬಹುದು ಅನ್ನುವಂತ ವಿಚಾರವನ್ನ ನಾನು ವಿವರವಾಗಿ ನಿಮ್ಗೆ ತಿಳಿಸ್ತೀನಿ, ಆಯ್ತಾ? ಇನ್ನ ಶನಿಯ ವಿಚಾರವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ ಶನಿ ಸಂವತ್ಸರದಲ್ಲಿ ಅವನು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ, ನೋಡಿ, ಅಷ್ಟಮ ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶನಿ ಭಾಗ್ಯಸ್ಥಾನದಲ್ಲೇ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಅವನು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಾನೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಯಾರಿಗೆ ಉತ್ತಮ ಫಲಗಳನ್ನ ಕೊಡ್ತಾನೆ ಅಂದ್ರೆ ಯಾರಿಗೆ ಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ಜಾತಕದಲ್ಲಿ ಶನಿ ಶುಭದಾಯಕವಾಗಿರುವಂತವರಿಗೆ ಮಾತ್ರ. ಆದ್ರೆ ಮಿಥುನ ರಾಶಿಯವರಿಗೆ ಶನಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಅವನು ಅಶುಭ ಫಲಗಳನ್ನೇ ಕೊಡ್ತಾನೆ ಅಂತೇಳಿ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಈ ಮಿಥುನ ಲಗ್ನದವರಿಗೆ ಚಿಂತನೆಯನ್ನು ಮಾಡಿದ್ರೆ ಅವನು ಭಾಗ್ಯಾಧಿಪತಿ ಆದ್ರೂ ಸಹ ಮಿಥುನಕ್ಕೆ ಅವನು ಭಾಗ್ಯಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನ ಕೊಡ್ತಾನೆ ಅಂದ್ರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಅವಮಾನಗಳನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಈ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು, ಅದರಲ್ಲೂ ಯಾರಾದ್ರೂ ಉದ್ಯಮಿಗಳಿದ್ರೆ ಆ ಉದ್ಯಮಿಗಳಿಗೆ ತೊಂದರೆ ಆಗತ್ತೆ. ಅಷ್ಟೇನು ವಿಶೇಷವಾಗಿರ್ತಕ್ಕಂತಹ ಗೋಚಾರದ ಶುಭ ಫಲಗಳನ್ನ ನಾವಿಲ್ಲಿ ಶನಿಯಿಂದ ಚಿಂತನೆಯನ್ನ ಮಾಡ್ಲಿಕ್ಕಿಲ್ಲ. ಈ ವರ್ಷ ಮಿಥುನ ರಾಶಿಯವರಿಗೆ ಗುರುವಿನಿಂದಲೂ ಅಶುಭ ಫಲಗಳನ್ನ,
ಶನಿಯಿಂದಲೂ ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಶನಿಯಿಂದ ಮೇಲಧಿಕಾರಿಗಳಿಂದ ತೊಂದರೆಯನ್ನ ಅಥವಾ ತನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕಾರ್ಮಿಕರಿಂದಲೂ ಕೂಡ ವಿರೋಧವನ್ನು ಕೂಡ ಇಲ್ಲಿ ನಿರೀಕ್ಷೆ ಮಾಡ್ಬೇಕಾಗತ್ತೆ. ಮಂದಗತಿ ಹೆಚ್ಚಾಗತ್ತೆ. ಮಾನಸಿಕವಾಗಿ ನಮಗೆ ಮಾಡಬೇಕು ಅನ್ಕೊಂಡಿದ್ದು ಮುಂದೂಡುವಂತಹ ಸ್ವಭಾವಗಳು ಹೆಚ್ಚಾಗತ್ತೆ. ಕುಟುಂಬ ವರ್ಗದವರಿಂದ, ಸ್ನೇಹಿತರಿಂದ, ಬಂಧುಗಳಿಂದ ಅವಮಾನ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಗೃಹ ಕಲಹಗಳು ಜಾಸ್ತಿ ಆಗತ್ತೆ ಅಂತ ಹೇಳಿ ಕೂಡ ಚಿಂತನೆಯನ್ನ ಮಾಡತಕ್ಕಂತ ಇದೆ. ಅದೇ ರೀತಿಯಾಗಿ ಶನಿ ಕುಂಭದಲ್ಲಿ ಸ್ಥಿತನಾಗಿ ಮಿಥುನಕ್ಕೆ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬ, ಅಣ್ಣ ತಮ್ಮಂದಿರ ವಿರೋಧವು ಕೂಡ ಹೆಚ್ಚಾಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬಹುದು. ಇನ್ನ ಕರ್ಕಾಟಕ ರಾಶಿಯವರಿಗೆ ಚಿಂತನೆಯನ್ನ ಮಾಡೋದಾದ್ರೆ, ಕರ್ಕಾಟಕ ರಾಶಿಗೆ ಗುರು ಲಾಭಸ್ಥಾನದಲ್ಲಿರ್ತಾನೆ. ಗುರು ಲಾಭಸ್ಥಾನದಲ್ಲಿರೋದ್ರಿಂದ ವಿಶೇಷವಾಗಿರುವಂತಹ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಧನ ಧಾನ್ಯ ಸಂಪತ್ತು ಎಲ್ಲವೂ ಕೂಡ ಪ್ರಾಪ್ತಿ ಆಗತ್ತೆ. ವಿಶೇಷ ನೂತನವಾಗಿ ಆಸ್ತಿಗಳು ಪ್ರಾಪ್ತಿ ಆಗತ್ತೆ. ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲಾಭದಲ್ಲಿರ್ತಕ್ಕಂಥ ಗುರುವಿನಿಂದ ವಿದ್ಯಾರ್ಜನೆ ಆಗತ್ತೆ, ಗೃಹ ಸೌಖ್ಯ ಸಿಗತ್ತೆ, ಗೃಹ ಲಾಭ ಆಗತ್ತೆ, ಆಸ್ತಿ ಲಾಭ ಆಗತ್ತೆ. ಈ ರೀತಿ ಉನ್ನತ ವಿದ್ಯೆಗಳ ಪ್ರಾಪ್ತಿ ಆಗತ್ತೆ, ವಿಶೇಷವಾಗಿ ಜ್ಞಾನ ಪ್ರಾಪ್ತಿ ಆಗತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ಚಿಂತನೆಯನ್ನ ಮಾಡತಕ್ಕಂಥ. ಹಾಗಾಗಿ ಕರ್ಕಾಟಕಕ್ಕೆ ಲಾಭದಲ್ಲಿರ್ತಕ್ಕಂಥ ಗುರುವಿನಿಂದ ಕರ್ಕಾಟಕ ರಾಶಿಯವರಿಗೆ ವಿಶೇಷ ಫಲಗಳು ಸಿಗ್ತವೆ. ಅದೇ ರೀತಿಯಾಗಿ ವಿವಾಹ ಆಗಬೇಕು ಅನ್ಕೊಂಡಿರ್ತಕ್ಕಂಥವರಿಗೆ, ವಿವಾಹ ವಯಸ್ಕರಿಗೆ ಯಾರಿದಾರೋ ಕರ್ಕಾಟಕದವರು ಈ ವರ್ಷ ಅತ್ಯಂತ ಸುಲಭವಾಗಿ ವಿವಾಹ ಆಗತ್ತೆ. ಸರ್ಕಾರದಿಂದ ಅನುಕೂಲ ಆಗತ್ತೆ. ಈ ರೀತಿ ವಿದೇಶ ಪ್ರಯಾಣ ಮಾಡಬೇಕು ಅನ್ಕೊಂಡವ್ರಿಗೂ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ನಾವು ವಿದೇಶ ಪ್ರಯಾಣವನ್ನ ಮಾಡಬೇಕು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅವರಿಗೆ ವಿದೇಶ ಪ್ರಯಾಣದ ಯೋಗವನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡಬಹುದು. ಇನ್ನ ಶನಿಯಿಂದ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಶನಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದೆ. ಅಷ್ಟಮ ಶನಿಯನ್ನ ನಾವು ಅಶುಭ ಶನಿ ಅಂತೇಳಿ ಚಿಂತನೆಯನ್ನ ಮಾಡ್ತೀವಿ. ಹಾಗಾಗಿ ಅಶುಭ ಶನಿ ಆಗಿರೋದ್ರಿಂದ ಅಷ್ಟಮ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥ ಶನಿಯಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಂದ, ಹೆಂಡತಿಯಿಂದ, ಗಂಡನಿಂದ ಅವರು ತೊಂದರೆಯನ್ನ ಅಥವಾ ಅವರಿಂದ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ನೀಚ ಕರ್ಮದಲ್ಲಿ ಆಸಕ್ತಿ ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡುವಂತಹ ಸ್ವಭಾವ ಕೂಡ ಬರುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ವಾಹನ ಚಲಾಯಿಸ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಾಗಿ ಡ್ರೈವಿಂಗ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಅಷ್ಟಮ ಶನಿ ಇರೋದ್ರಿಂದ ಗಂಡಾಂತರಗಳು ಸಂಭವಿಸುವಂತಹ, ಅನಿರೀಕ್ಷಿತವಾಗಿ ಆಕ್ಸಿಡೆಂಟ್ಸ್ ಆಗುವಂತಹ, ಅನಿರೀಕ್ಷಿತ ನಷ್ಟ ಆಗುವಂತಹ ಸಾಧ್ಯತೆಗಳು ಕರ್ಕಾಟಕದವರಿಗಿರೋದ್ರಿಂದ ಜಾಗ್ರತೆಯಾಗಿರ್ಬೇಕು. ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಗುರುವಿನ ಶುಭ ಫಲಗಳಿದ್ರು ಸಹ ಶನಿಯ ಅವಕೃಪೆ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಸ್ವಲ್ಪ ಮಟ್ಟಿಗಾದರೂ ಶುಭ ಫಲ ಪ್ರಾಪ್ತಿ ಆಗತ್ತೆ. ಸಿಂಹ ರಾಶಿಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಸಿಂಹಕ್ಕೆ ದಶಮ ಸ್ಥಾನದಲ್ಲಿ ಗುರುಸ್ಥಿತನಾಗಿರೋದ್ರಿಂದ, ದಶಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಅಂತಹ ಶುಭ ಫಲಗಳನ್ನ ಕೊಡ್ತಾನೋ ಅಂತ ಹೇಳಕ್ಕಾಗಲ್ಲ, ಶುಭ ಫಲಗಳನ್ನ ಕೊಡ್ತಾನೋ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಸಮಾನವಾಗಿರುವಂತಹ ಶುಭ ಫಲಗಳನ್ನ ಅಲ್ಲಿ ನಮ್ಗೆ ಕೊಡ್ತಾನೆ. ಹಾಗಾಗಿ ದಶಮ ಸ್ಥಾನದಲ್ಲಿ ಸ್ಥಿತನಾಗಿ ದ್ವಿತೀಯ ಸ್ಥಾನವನ್ನ ನೋಡ್ತಾನೆ ಗುರು. ಸಿಂಹಕ್ಕೆ ದಶಮದಲ್ಲಿ ಸ್ಥಿತನಾಗಿರ್ತಕ್ಕಂಥ ಗುರು ದ್ವಿತೀಯವನ್ನ ನೋಡೋದ್ರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗತ್ತೆ, ಅಥವಾ ಮಾಡುವಂತಹ ಕೆಲಸ ಕಾರ್ಯಗಳೇನಿದಾವೆ ಆ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಆಗತ್ತೆ, ನಿಧಾನ ಆಗತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ರೀತಿಯಾಗಿ ಷಷ್ಠ ಸ್ಥಾನಕ್ಕೆ, ಸಿಂಹ ರಾಶಿಗೆ ಷಷ್ಠ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಸಾಲ ಬೇಗ, ಎಲ್ಲಾರು ಸಾಲ ಬೇಕು ಅನ್ಕೊಂಡ್ರೆ ಬೇಗ ಸಾಲ ಪ್ರಾಪ್ತಿ ಆಗತ್ತೆ, ಅಥವಾ ಸಾಲ ತೀರಿಸ್ಬೇಕು ಅನ್ಕೊಂಡವ್ರಿಗೂ ಕೂಡ ಸಿಂಹ ರಾಶಿಯವರು ಯಾರಿದ್ದೀರಿ ಅವ್ರಿಗೆ ಬೇಗ ಸಾಲ ತೀರುತ್ತೆ. ಹಾಗಾಗಿ ಸ್ವಲ್ಪ ಈ ವರ್ಷ ವ್ಯಾಪಾರ ವ್ಯವಹಾರ ವೃತ್ತಿಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ಉಳಿದಂತೆ ನಾವು ಗುರುವಿನಿಂದ ಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ತೀವಿ. ಯಾಕೆ? ಗುರು ದಶಮ ಸ್ಥಾನದಲ್ಲಿ ಎಲ್ಲಿ ಸ್ಥಿತ ಆಗ್ತಾನ ಗುರು ಆ ಭಾವವನ್ನ ಕೆಡಿಸ್ತಾನೆ ಅಂತ ಹೇಳಿ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ.
ಹಾಗಾಗಿ ಸ್ಥಿತ ಭಾವ ದಶಮ ಸ್ಥಾನ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಆ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ, ಏನಾದ್ರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವರಿಗೆ ತೊಂದರೆ ಉಂಟಾಗತ್ತೆ, ಅಧಿಕಾರಿಗಳಿಂದ ಅಡೆತಡೆ ಉಂಟಾಗುತ್ತೆ, ಅಧಿಕಾರಿಗಳಿಂದ ತೊಂದರೆ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನ ಚಿಂತನೆಯನ್ನು ಮಾಡಬೇಕು. ಆದ್ರೆ ದ್ವಿತೀಯ ಸ್ಥಾನಕ್ಕಿರ್ತಕ್ಕಂಥ ಗುರುವಿನ ದೃಷ್ಟಿ, ಷಷ್ಠ ಸ್ಥಾನಕ್ಕಿರ್ತಕ್ಕಂಥ ಗುರುವಿನ ದೃಷ್ಟಿ, ಚತುರ್ಥಕ್ಕೆ ಇರುವಂತಹ ಗುರುವಿನ ದೃಷ್ಟಿಯಿಂದ ವಿಶೇಷ ಫಲಗಳನ್ನ, ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನ ಶನಿಯಿಂದ ನಾವು ಚಿಂತನೆಯನ್ನ ಮಾಡ್ಬೇಕಾದ್ರೆ ಶನಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸ್ಬೇಕಾಗತ್ತೆ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಜಾಸ್ತಿ ಆಗತ್ತೆ, ಬಗೆಹರಿಯದಂತಹ ಕಷ್ಟಗಳು ಜಾಸ್ತಿ ಬರ್ತವೆ. ಅದೇ ರೀತಿಯಾಗಿ ಏನಾದ್ರೂ ವ್ಯಾಪಾರಗಳನ್ನ ಮಾಡ್ತಕ್ಕಂಥವ್ರು, ಉದ್ಯಮಿದಾರರು ಇರ್ಬೋದು, ಕಾರ್ಮಿಕ ವರ್ಗದವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಅನಾನುಕೂಲತೆಗಳು ಉಂಟಾಗತ್ತೆ, ನಷ್ಟ ಉಂಟಾಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಸರ್ಕಾರದಿಂದ ತೊಂದರೆ ಉಂಟಾಗತ್ತೆ, ಅಧಿಕಾರಿಗಳಿಂದ ತೊಂದರೆ ಉಂಟಾಗತ್ತೆ, ಮಾಡದೇ ಇರುವಂತ ಕೆಲಸಗಳು, ಮಾಡದೇ ಇರುವಂತ ತಪ್ಪುಗಳಿಗೆ ತಾವು ಅಪವಾದಗಳನ್ನ ಹೊರಬೇಕಾಗತ್ತೆ. ಹೀಗೆ ಸಮಸ್ಯೆಗಳೇ ಹೆಚ್ಚಾಗಿ ಶನಿಯಿಂದ ಹೆಚ್ಚಿನ ಸಮಸ್ಯೆಗಳನ್ನ ಚಿಂತನೆಯನ್ನ ಮಾಡ್ತಾ ಇರೋದ್ರಿಂದ ಗುರುವಿಗೂ ಕೂಡ ಶನಿಯೂ ಕೂಡ ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ತಮ್ಮ ಏನು ಕಳತ್ರರಿದ್ದಾರೆ, ಕಳತ್ರ ಅಂದ್ರೆ ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಅನಾರೋಗ್ಯ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಅಥವಾ ಅವರ ಆರೋಗ್ಯದ ವಿಚಾರವಾಗಿ ಹಣವನ್ನ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿಯು ಕೂಡ ಉಂಟಾಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ರಾಹುವಿನ ಫಲವನ್ನ ಚಿಂತನೆಯನ್ನ ಮಾಡೋದಾದ್ರೆ ರಾಹು ಸಿಂಹಕ್ಕೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಧನ ನಷ್ಟ ಆಗತ್ತೆ, ಅನಿರೀಕ್ಷಿತವಾಗಿರ್ತಕ್ಕಂತಹ ಅವಕಡಗಳು ಸಂಭವಿಸ್ತವೆ, ಎಲ್ಲರ ವಿಚಾರದಲ್ಲೂ ವಿರೋಧಗಳು ಉಂಟಾಗತ್ತೆ, ಅಥವಾ ಮನೆಯಲ್ಲಿ ಮರಣಗಳಾಗುವಂತಹ ಸಂಭವವು ಕೂಡ ಇದೆ ಅಂತೇಳಿ ಚಿಂತನೆಯನ್ನ ಮಾಡುವಂತ ಇದೆ. ಇನ್ನು ಕೇತುವಿನ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ ಸಿಂಹ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲೇ ಕೇತು ಸ್ಥಿತ ಆಗಿರೋದ್ರಿಂದ ಮಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತೆಯಾಗಿರ್ಬೇಕಾಗತ್ತೆ. ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ, ಆರ್ಥಿಕ ಸಂಕಷ್ಟಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ನಾವು ಕೇತುವಿನಿಂದ ಚಿಂತನೆಯನ್ನ ಮಾಡ್ಬೋದು. ಇನ್ನು 6ನೇ ರಾಶಿ ಆಗಿರ್ತಕ್ಕಂತಹ ಕನ್ಯಾ ರಾಶಿಯ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ ಕನ್ಯಾ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ, ಚತುರ್ಥ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಈ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಗುರುವಿನ ದೃಷ್ಟಿಯೂ ಕನ್ಯಾ ರಾಶಿಯ ಮೇಲಿದೆ, ಗುರುವು ಕೂಡ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳೇ ಪ್ರಾಪ್ತಿ ಆಗತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡುವಂತಹ ಯೋಗ ಪ್ರಾಪ್ತಿ ಆಗತ್ತೆ, ನೈಪುಣ್ಯತೆ ಜಾಸ್ತಿ ಆಗತ್ತೆ, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ, ಹಣಕಾಸಿನಲ್ಲಿ ಅನುಕೂಲ ಆಗತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ. ಈ ತರ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವ ಕಾರ್ಯಗಳಲ್ಲೂ ಸಿದ್ಧಿ ಆಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ವಿಶೇಷವಾಗಿರ್ತಕ್ಕಂತಹ ಗುರುವಿನಿಂದ ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಕೈ ಹಾಕಿದಂತ ಎಲ್ಲ ಕೆಲಸಗಳು ಕೂಡ ಈ ವರ್ಷ ಸಕ್ಸಸ್ ಆಗತ್ತೆ. ಯಾಕೆ ಅಂದ್ರೆ ಗುರುವಿನ ದೃಷ್ಟಿ ತೃತೀಯಕ್ಕೂ ಕೂಡ ಇದೆ, ಗುರುವಿನ ದೃಷ್ಟಿ ಪಂಚಮಕ್ಕೂ ಇದೆ. ಮಕ್ಕಳ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ, ಕೈ ಹಾಕಿದಂತ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗತ್ತೆ. ಹಾಗಾಗಿ ಗುರುವಿನಿಂದ ವಿಶೇಷ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ಶನಿದೇವನಿಂದ ನಾವು ಚಿಂತನೆಯನ್ನ ಮಾಡೋದಾದ್ರೆ ಶನಿದೇವ ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವೈಯಕ್ತಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಏನಾದ್ರೂ ಹೊಸ ನಿರ್ಮಾಣಗಳನ್ನ, ಗೃಹ ನಿರ್ಮಾಣ ಇರ್ಬೋದು ಅಥವಾ ಬೇರೆ ಯಾವುದೇ ಕಟ್ಟಡ ನಿರ್ಮಾಣಗಳನ್ನ ಮಾಡ್ತಕ್ಕಂಥವ್ರು ಅಥವಾ ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಉತ್ತಮ ವಾತಾವರಣ ಆಗತ್ತೆ. ಅದೇ ರೀತಿಯಾಗಿ ವಿಶೇಷವಾಗಿ ನ್ಯಾಯಾಲಯದಲ್ಲಿ ಯಾವ್ದಾದ್ರು ವಿಚಾರಗಳಿದೆ, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತಮ್ಮ ಪರವಾಗಿ ತಮಗೆ ಅನುಕೂಲಕರವಾಗಿರ್ತಕ್ಕಂಥ ತೀರ್ಪು ಸಿಗುವಂತ ಸಾಧ್ಯತೆಗಳಿದೆ. ಕಾರ್ಮಿಕ ವರ್ಗದವರಿಗೆ ಅದೇ ರೀತಿ, ಕಾರ್ಮಿಕ ವರ್ಗ ಅಂದ್ರೆ 2 ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ಒಂದು ಕಾರ್ಮಿಕರು ಇರುವಂತವ್ರು ಅಥವಾ ಕಾರ್ಮಿಕರು ಆಗಿರುವಂತವ್ರು, ಇಬ್ಬರಿಗೂ ಕೂಡ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಿದೆ. ಸಾಲ ಭಾರ ಕಡಿಮೆ ಆಗತ್ತೆ, ನೆಮ್ಮದಿ ಜಾಸ್ತಿ ಆಗತ್ತೆ. ರಾಜಕೀಯವಾಗಿ ಇರ್ತಕ್ಕಂಥವರಿಗೂ ಕೂಡ ಈ ವರ್ಷ ಅನುಕೂಲಕರವಾಗಿದೆ ಅಂತೇಳಿ ನಾವು ಕನ್ಯಾ ರಾಶಿಯವರಿಗೆ ಚಿಂತನೆಯನ್ನ ಮಾಡ್ಬೋದು. ಇನ್ನ ರಾಹುವಿನ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ ಸಪ್ತಮದಲ್ಲೇ ರಾಹು ಸ್ಥಿತ ಆಗಿರೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರ್ತಕ್ಕಂಥದ್ದು ಉತ್ತಮ.
ವ್ಯವಹಾರಗಳನ್ನ ಮಾಡ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು. ಅಪವಾದಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರ್ಬೇಕಾಗುತ್ತೆ. ಶನಿ ಮತ್ತೆ ಗುರುವಿನ ಫಲಗಳು ಶುಭ ಫಲವಾಗಿದ್ರು ಕೂಡ ರಾಹುಕೇತುಗಳ ಫಲಗಳು ಅಶುಭದಾಯಕವಾಗಿದೆ. ಕೇತು ತಮ್ಮ ರಾಶಿಯಲ್ಲೇ ಸ್ಥಿತ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಕೂಡ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ ಅಂತೇಳಿ ನಾವು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ತುಲಾ ರಾಶಿಗೆ ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಶನಿ, ಎರಡೂ ಕೂಡ ಶುಭ ಫಲಗಳನ್ನೇ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಗುರುವಿನಿಂದಲೂ ಅಶುಭ ಫಲಗಳನ್ನ, ಶನಿಯಿಂದಲೂ ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ನೋಡಿ, ಕಾನೂನಿನ ತೊಂದರೆಗಳು ಜಾಸ್ತಿ ಬರುವಂತ ಸಾಧ್ಯತೆಗಳಿರುತ್ತೆ. ಸರಿಯಾದ ಸಮಯಕ್ಕೆ ತಮಗೆ ಮಾರ್ಗದರ್ಶನದ ಕೊರತೆ ಆಗತ್ತೆ. ಅದೇ ರೀತಿಯಾಗಿ ಅಷ್ಟಮದಲ್ಲಿರ್ತಕ್ಕಂತಹ ಗುರು ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಅಶುಭ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ, ಭೀತಿ ಜಾಸ್ತಿ ಆಗತ್ತೆ, ಭಯ ಜಾಸ್ತಿ ಆಗತ್ತೆ. ಈ ರೀತಿಯಾಗಿರ್ತಕ್ಕಂತಹ ಫಲಗಳು ದುಃಖ ಜಾಸ್ತಿ ಆಗತ್ತೆ ಅನ್ನುವಂತ ಎಲ್ಲ ವಿಚಾರಗಳನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು, ಅಷ್ಟಮದಲ್ಲಿ ಗುರುಸ್ಥಿತ ಆಗಿರೋದ್ರಿಂದ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಚಿಂತನೆಯನ್ನು ಮಾಡುವಂತ ಇದೆ. ಪಂಚಮದಲ್ಲಿರ್ತಕ್ಕಂತಹ ಶನಿಯಿಂದ ಬಂಧು ಜನಗಳೊಡನೆ, ಮಕ್ಕಳಿಂದ, ಇವರಿಂದ ಕೂಡ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅವರಿಂದ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಸರ್ವರಿಂದಲೂ ವಿರೋಧವನ್ನ ಅನುಭವಿಸ್ಬೇಕಾಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡತಕ್ಕಂತ ಇದೆ. ಹಾಗಾಗಿ ಗುರು ಶನಿಗಳಿಬ್ಬರೂ ಕೂಡ ಅಶುಭದಾಯಕರಾಗಿರೋದ್ರಿಂದ ಮಾನಸಿಕವಾಗಿ ತೊಂದರೆಗೊಳಗಾಗುವಂತ, ಮಾನಸಿಕ ಜರ್ಜರಿತ ಅಂತ ಹೇಳ್ತೇವೆ, ಮಾನಸಿಕ ಅಸಮಾಧಾನಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗಿರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಗುರುವಿಗೂ ಮತ್ತೆ ಶನಿಗೂ ಇಬ್ಬರಿಗೂ ಕೂಡ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಇನ್ನ ರಾಹುಕೇತುಗಳ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ, ರಾಹು ಷಷ್ಠ ಸ್ಥಾನದಲ್ಲಿ, ಅಶುಭ ಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ಅವನು ಶುಭ ಫಲಗಳನ್ನೇ ಕೊಡ್ತಾನೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಶತ್ರುಗಳ ಮೇಲೆ ಸ್ವಲ್ಪದರ ಮಟ್ಟಿಗೆ ವಿಜಯವನ್ನ ಸಾಧಿಸುವಂತಹ ಒಂದು ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕ್ರೀಡಾಪಟುಗಳು ಯಾರಿದ್ದಾರೆ, ಆ ಕ್ರೀಡಾಪಟುಗಳಿಗೆ ಶುಭ ಫಲಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನ ಕೇತು ವ್ಯಯಸ್ಥಾನದಲ್ಲಿರೋದ್ರಿಂದ ನಿದ್ರಾಹೀನತೆ ಕಾಡುತ್ತೆ, ನಿದ್ರೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ತೊಂದರೆಗಳಾಗ್ತಕ್ಕಂಥ, ಅನಾರೋಗ್ಯ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು, ಕೇತುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನ ವೃಶ್ಚಿಕ ರಾಶಿಯ ವಿಚಾರವಾಗಿ, ಮುಂದಿನ ರಾಶಿ ವೃಶ್ಚಿಕ ರಾಶಿಯ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ, ಸಪ್ತಮದಲ್ಲಿ ಗುರುಸ್ಥಿತ ಆಗಿರೋದ್ರಿಂದ ವಿಶೇಷವಾಗಿರುವಂತಹ ಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ಬೋದು. ಯಾರಿಗೆ ಮದುವೆ ಆಗಿಲ್ಲ ವೃಶ್ಚಿಕ ರಾಶಿಯವರಿಗೆ, ಅವರಿಗೆ ಸಂಪೂರ್ಣವಾಗಿರುವಂತಹ ಗುರುಬಲ ಇದೆ ಅಂತ ಹೇಳಿ ಕೂಡ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಸಪ್ತಮದಲ್ಲೇ ಗುರುಸ್ಥಿತ, ಹಾಗಾಗಿ ಸಪ್ತಮದಲ್ಲಿ ಸ್ಥಿತ ಆಗಿರುವಂತಹ ಗುರುವಿನಿಂದ ವಿಶೇಷವಾಗಿರುವಂತಹ ಫಲವನ್ನ ಚಿಂತನೆಯನ್ನ ಮಾಡ್ಬೋದು. ಹಾಗಾಗಿ ಸಂಪತ್ತು ವೃದ್ಧಿ ಆಗತ್ತೆ, ಆರೋಗ್ಯ ವೃದ್ಧಿ ಆಗತ್ತೆ, ಹಣಕಾಸು ವೃದ್ಧಿ ಆಗತ್ತೆ, ಧನಲಾಭ ಆಗತ್ತೆ ಅನ್ನುವಂತ ಎಲ್ಲ ವಿಚಾರಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಸಮಾಜದಲ್ಲಿ ಮಾನ ಸನ್ಮಾನಗಳು, ಪ್ರತಿಷ್ಠೆಗಳು ಹೆಚ್ಚಾಗತ್ತೆ ಅನ್ನುವಂಥ ವಿಚಾರವನ್ನು ಚಿಂತನೆ ಮಾಡಬಹುದು. ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡ್ಬೋದು. ಅದೇ ಶನಿ ಚತುರ್ಥ ಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ರಲ್ಲಿ ತೊಂದರೆ ಆಗತ್ತೆ. ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಭೂಮಿ ಪಡಿಬೇಕು ಅಥವಾ ಭೂಮಿ ಮಾರಬೇಕು ಅನ್ನುವಂಥವ್ರಿಗೆ ನಿಧಾನ ಆಗತ್ತೆ. ಆಸ್ತಿಗಳನ್ನ ಮಾರಬೇಕು ಅನ್ನುವಂಥವ್ರಿಗೆ, ಆಸ್ತಿಗಳನ್ನು ಪಡಿಬೇಕು ಅನ್ನುವಂಥವ್ರಿಗೆ ಮಂದಗತಿ ಆಗತ್ತೆ. ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಅನಾನುಕೂಲಗಳಾಗತ್ತೆ. ಸರಿಯಾದ ಔಷಧಿಯನ್ನ ತಗೊಂಡ್ರೂ ಕೂಡ ಆ ಔಷಧಿ ಕೆಲಸ ಮಾಡದೆ ಆಗ್ಬೋದು. ಮಾನಸಿಕವಾಗಿ ಅಶಾಂತಿ ಉಂಟಾಗತ್ತೆ. ಚತುರ್ಥದಲ್ಲೇ ಶನಿ ಇರೋದ್ರಿಂದ ಮಾನಸಿಕ ಅಶಾಂತಿ ಉಂಟಾಗತ್ತೆ ಅಂತ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಚತುರ್ಥದಲ್ಲಿ ಶನಿ ಇರೋದ್ರಿಂದ ಕೃಷಿಕರಿಗೆ, ಭೂಮಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಚಿಂತನೆಯನ್ನು ಮಾಡೋದ್ರಿಂದ ಕೃಷಿಕರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆಗಳಿದೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನ ವೃಶ್ಚಿಕ ರಾಶಿಯವರು ಮಾಡ್ಕೊಳ್ಳೋದು ತುಂಬಾ ಒಳಿತು. ಇನ್ನು ರಾಹು ಪಂಚಮ ಸ್ಥಾನದಲ್ಲೇ ಸ್ಥಿತ ಆಗಿರೋದ್ರಿಂದ
ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ. ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಓದಿನಲ್ಲಿ ಅಡೆತಡೆಗಳು ಉಂಟಾಗತ್ತೆ, ಆರ್ಥಿಕವಾಗಿ ಸಂಕಷ್ಟಗಳು ಉಂಟಾಗುವ ಸಾಧ್ಯತೆಗಳಿದೆ. ಈ ರೀತಿಯಾಗಿರ್ತಕ್ಕಂತಹ ವಿದ್ಯೆಯಲ್ಲಿ ಪ್ರಗತಿ ಕುಂಠಿತ ಆಗತ್ತೆ ಅನ್ನುವಂಥ ವಿಚಾರವನ್ನ ನಾವು ವೃಶ್ಚಿಕ ರಾಶಿಯವರಿಗೆ ಚಿಂತನೆಯನ್ನು ಮಾಡಬಹುದು. ಲಾಭ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದ ತೀರ್ಥಕ್ಷೇತ್ರಗಳ ದರ್ಶನ ಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ರಾಹು ಲಾಭ ಸ್ಥಾನದಲ್ಲಿ ಶುಭ ಫಲ, ಕೇತು ಲಾಭ ಸ್ಥಾನದಲ್ಲಿ ಶುಭ ಫಲಗಳನ್ನ ಕೊಡೋದ್ರಿಂದ ನಾವು ಶುಭ ಫಲಗಳನ್ನ ಚಿಂತನೆಯನ್ನು ಮಾಡಬಹುದು. ಇನ್ನು ಧನಸ್ಸು ರಾಶಿಯ ಬಗ್ಗೆ ಚಿಂತನೆಯನ್ನ ಮಾಡೋದಾದ್ರೆ, ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಗುರು ಸ್ಥಿತ, ತೃತೀಯ ಸ್ಥಾನದಲ್ಲಿ ಶನಿ ಸ್ಥಿತ. ಹಾಗಾಗಿ 6ನೇ ಮನೆಯಲ್ಲಿರ್ತಕ್ಕಂತಹ ಗುರು ಕಷ್ಟಗಳನ್ನ ಕೊಡ್ತಾನೆ, ತೊಂದರೆಗಳನ್ನ ಕೊಡ್ತಾನೆ, ಅನಾನುಕೂಲತೆಯನ್ನ ಕೊಡ್ತಾನೆ. ಕೈಯಲ್ಲಿರುವಂತಹ ಹಣ ಆರೋಗ್ಯದ ವಿಚಾರವಾಗಿ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ, ಬಡ್ಡಿ ಕಟ್ಟಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಹೀಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗತ್ತೆ. ಗುರು ಧನಕಾರಕ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಾಗಿ ಕೈಯಲ್ಲಿರುವಂತಹ ಹಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಅಥವಾ ಬೇರೆ ಅನಿರೀಕ್ಷಿತವಾಗಿ ಖರ್ಚು ಮಾಡುವಂತ, ಆರೋಗ್ಯದ ವಿಚಾರವಾಗಿ ಖರ್ಚು ಮಾಡುವಂತ, ಆಸ್ಪತ್ರೆಗಳಿಗೆ ಖರ್ಚು ಮಾಡುವಂತ ಸಾಧ್ಯತೆ, ಮದ್ದು ಮಾತ್ರೆಗಳಿಗೆ ಖರ್ಚು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಈ ಹಣಕಾಸಿನ ಅನಾನುಕೂಲತೆಯನ್ನ ಈ ವರ್ಷ ಕಾಣಬೇಕಾಗತ್ತೆ. ಅದೇ ರೀತಿಯಾಗಿ ಸಾಲದ ವಿಚಾರವಾಗಿ ಅವಮಾನಗಳನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಅನಾನುಕೂಲತೆಯನ್ನ ಅನುಭವಿಸ್ಬೇಕಾಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಶನಿಯ ವಿಚಾರವಾಗಿ ನಾವು ಚಿಂತನೆಯನ್ನ ಮಾಡೋದಾದ್ರೆ, ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಶನಿಯಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳನ್ನ, ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನ ಪಡಿತಕ್ಕಂಥದ್ದು. ಅದೇ ರೀತಿಯಾಗಿ ಕಾರ್ಮಿಕ ವರ್ಗದವರಿಗೆ ಶುಭ ಫಲಗಳಾಗತ್ತೆ. ಪಶುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹಸುಗಳನ್ನ ಮೇಯಿಸ್ತಕ್ಕಂಥವರಿಗೆ, ಗೋವುಗಳನ್ನ ಸಾಕುವಂತವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗತ್ತೆ. ಶತ್ರುಗಳಿಂದ ಅನುಕೂಲ ಆಗತ್ತೆ, ಶತ್ರುಗಳನ್ನ ದಮನ ಮಾಡುವಂತಹ ಒಂದು ಫಲ ಸಿಗತ್ತೆ. ಅದೇ ರೀತಿಯಾಗಿ ಮನೆಗೆ ಹೊಸ ವಸ್ತುಗಳನ್ನ ತರುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿ ನಮಗೆ ಈ ಧನುಸ್ಸು ರಾಶಿಯವರಿಗೆ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಚತುರ್ಥದಲ್ಲಿರ್ತಕ್ಕಂಥ ರಾಹುವಿನಿಂದ ಅಶುಭ ಫಲಗಳನ್ನ, ದಶಮದಲ್ಲಿರ್ತಕ್ಕಂತಹ ಕೇತುವಿನಿಂದಲೂ ಕೂಡ ಅಶುಭ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಭೂಮಿಯಿಂದ ಗೃಹ ಕಲಹಗಳನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ದಶಮದಲ್ಲಿರ್ತಕ್ಕಂಥ ಕೇತುವಿನಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ನಿಧಾನವಾಗತ್ತೆ, ಮಂದಗತಿಯಲ್ಲಾಗತ್ತೆ ಅಥವಾ ಅಡೆತಡೆಗಳು ಉಂಟಾಗತ್ತೆ ಅಂತ ಹೇಳಿ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ಈ ವರ್ಷ ಗುರುವಿಗೆ ಸಂಬಂಧಪಟ್ಟಂತೆ, ರಾಹುಕೇತುಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತಕ್ಕಂಥದ್ದು. ಇನ್ನ ಮಕರ ರಾಶಿಯವರ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ರಾಶಿ ಚಕ್ರದಲ್ಲಿ 10ನೇ ರಾಶಿ ಆಗಿರ್ತಕ್ಕಂತಹ ಮಕರ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಈ ವರ್ಷ ಮಕರ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಅನುಕೂಲಗಳಾಗತ್ತೆ. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಗಳಾಗತ್ತೆ, ಮಕ್ಕಳಿಂದ ಅನುಕೂಲಗಳಾಗತ್ತೆ, ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಅನುಕೂಲಗಳಾಗತ್ತೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲಗಳಾಗತ್ತೆ, ಮಕ್ಕಳ ಮದುವೆ ಮಾಡ್ಬೇಕು ಅನ್ಕೊಂಡವ್ರಿಗಾಗತ್ತೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗತ್ತೆ. ಹೀಗೆ ಎಲ್ಲ ರೀತಿಯಿಂದ ಶುಭ ಫಲಗಳನ್ನೇ ನಾವು ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅದೇ ರೀತಿಯಾಗಿ ಪ್ರಾಣಿಗಳನ್ನ ಸಾಕುವಂತವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಕೂಡ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತ ಶನಿದೇವನಿಂದ ತೊಂದರೆಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ದ್ವಿತೀಯದಲ್ಲಿರ್ತಕ್ಕಂಥ ಶನಿಯಿಂದ ಐಶ್ವರ್ಯದಲ್ಲಿ ತೊಂದರೆ ಆಗತ್ತೆ, ಕುಟುಂಬದಲ್ಲಿ ತೊಂದರೆ ಆಗತ್ತೆ ಅನ್ನುವಂತ ವಿಚಾರಗಳನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ನಾನಾ ರೀತಿಯಾಗಿರ್ತಕ್ಕಂತಹ ಜಂಜಾಟಗಳಿಂದ ನರಳಬೇಕಾಗತ್ತೆ.
ಒಂದು ಶನಿದೇವನಿಂದ ಈ ವರ್ಷ ಮಕರ ರಾಶಿಯವರಿಗೆ ಅಗ್ನಿ ಪರೀಕ್ಷೆ ಅಂತಾನೆ ನಾವು ಚಿಂತನೆಯನ್ನ ಮಾಡ್ಬೋದು. ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗತ್ತೆ, ತೇಜೋಹೀನ ಆಗತ್ತೆ ಅನ್ನುವಂಥ ವಿಚಾರಗಳನ್ನ, ಸುಖದಲ್ಲಿ ತೊಂದರೆ ಆಗತ್ತೆ. ಅದೇ ರೀತಿಯಾಗಿ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಮಾತಿನ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಇವುಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕುಟುಂಬದಲ್ಲಿ ತೊಂದರೆ, ಧನದಲ್ಲಿ ತೊಂದರೆ, ಮಾತಿನಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ರಾಹು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವನು ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನ ಕೊಡ್ತಾನೆ. ಕೇತು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಷ್ಟ ವಸ್ತುಗಳ ನಷ್ಟ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡಬೇಕಾಗತ್ತೆ. ಶನಿಗೆ ಸಂಬಂಧಪಟ್ಟಂತೆ, ಕೇತುವಿಗೆ ಸಂಬಂಧಪಟ್ಟಂತೆ ಮಕರ ರಾಶಿಯವರು ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನ 11ನೇ ರಾಶಿ ಆಗಿರ್ತಕ್ಕಂತಹ ಕುಂಭರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದರೆ, ಕುಂಭರಾಶಿಗೆ ಚತುರ್ಥದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನು, ಸ್ವಲ್ಪದರ ಮಟ್ಟಿಗೆ ಅಶುಭ ಫಲವನ್ನು ಕೂಡ ಚಿಂತನೆಯನ್ನ ಮಾಡಬೇಕಾಗುತ್ತೆ. ದ್ವಿತೀಯ ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಚತುರ್ಥದಲ್ಲಿ ಸಂಚಾರ ಮಾಡುವಂತಹ ಗುರು ಮಾನಸಿಕ ಅಶಾಂತಿಯನ್ನು ಉಂಟು ಮಾಡ್ತಾನೆ, ಅಸಮತೋಲನೆಯನ್ನ ಉಂಟು ಮಾಡ್ತಾನೆ, ಪ್ರಯತ್ನಿತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳುಂಟಾಗತ್ತೆ ಅಂತ ಹೇಳುವಂತ ಇದೆ. ಆದರೆ ಅವನು ದ್ವಿತೀಯ ಲಾಭಾಧಿಪತಿಯಾಗಿ ಕೇಂದ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪದರ ಮಟ್ಟಿಗೆ ನಾವು ಶುಭ ಫಲಗಳನ್ನ ಚಿಂತನೆಯನ್ನ ಕಾಣಬಹುದು. ಆದ್ರೆ ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ, ಗೃಹ ಕಲಹಗಳು ಜಾಸ್ತಿ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇನ್ನ ಶನಿಯಿಂದ ನಾವು ಚಿಂತನೆಯನ್ನ ಮಾಡೋದ್ರಿಂದ ಏನು ಚಿಂತನೆಯನ್ನ ಮಾಡೋದು, ಶನಿ ಕುಂಭರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅನಾರೋಗ್ಯ ಜಾಸ್ತಿ ಆಗತ್ತೆ, ಭಯದ ವಾತಾವರಣ ಹೆಚ್ಚಾಗತ್ತೆ, ಮನೋವಿಕಾರಗಳು, ಮನೋವ್ಯಾಧಿಗಳು ಜಾಸ್ತಿ ಆಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅದೇ ರೀತಿಯಾಗಿ ರಾಸಾಯನಿಕ ವಸ್ತುಗಳು, ವಿಷವಸ್ತುಗಳು, ಇಂತಹ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ತಕ್ಕಂಥ ಇದೆ. ಬೆಂಕಿಯಿಂದ ತೊಂದರೆ ಆಗತ್ತೆ ಅಂತೇಳಿ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ವಾಹನ ಚಲಿಸುವಾಗ ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಉತ್ತಮ ಅಂತ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇನ್ನು ರಾಹುವಿನ ವಿಚಾರವಾಗಿ ಚಿಂತನೆಯನ್ನ ಮಾಡಿದ್ರೆ, ದ್ವಿತೀಯ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಕೂಡ ಅಶುಭ ಫಲವನ್ನೇ ನಾವು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಕುಂಭರಾಶಿಗೆ ಅಷ್ಟಮದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಅದರಿಂದಲೂ ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವರ್ಷ ಹೇಳ್ಬೇಕಂದ್ರೆ ಒಂದು ಪರೀಕ್ಷೆಯನ್ನ ಎದುರಿಸುವಂತ ವರ್ಷ ಅಂತ ಹೇಳ್ಬೋದು, ಅಥವಾ ಕಷ್ಟಕಾಲದ ವರ್ಷ ಅಂತ ಕೂಡ ನಾವು ಚಿಂತನೆಯನ್ನ ಮಾಡಬಹುದು. ಹಾಗಾಗಿ ಈ ವರ್ಷ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು, ಶನಿದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಗುರುವಿನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ರಾಹುಕೇತುಗಳಿಗೆ ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು, ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ದೇವರನ್ನ ನಂಬುವಂಥದ್ದು ತುಂಬಾ ಉತ್ತಮ. ಇನ್ನ ಮೀನರಾಶಿಯವರ ವಿಚಾರವಾಗಿ ಚಿಂತನೆಯನ್ನು ಮಾಡೋದಾದ್ರೆ, ಮೀನರಾಶಿಗೆ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಕೂಡ ನಾವು ಶುಭ ಫಲವನ್ನೇ ಚಿಂತನೆಯನ್ನು ಮಾಡಬೇಕಾಗತ್ತೆ. ಆದ್ರೆ ಅದೇ ಗುರು ಲಗ್ನ ರಾಶಾಧಿಪತಿಯಾಗಿ, ದಶಮಾಧಿಪತಿಯಾಗಿ ಅವನ ಸಪ್ತಮವನ್ನ ದೃಷ್ಟಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಲಾಭಸ್ಥಾನವನ್ನ ದೃಷ್ಟಿಸ್ತಾ ಇದ್ದಾನೆ, ಭಾಗ್ಯಸ್ಥಾನವನ್ನು ಕೂಡ ದೃಷ್ಟಿಸ್ತಾ ಇರೋದ್ರಿಂದ ಗುರು ಸ್ಥಿತಗಿಂತ ಗುರು ದೃಷ್ಟಿಗೆ ವಿಶೇಷ ಫಲಗಳನ್ನ ಚಿಂತನೆಯನ್ನ ಮಾಡತಕ್ಕಂಥದ್ದೇ. ಹಾಗಾಗಿ ಅಣ್ಣ ತಮ್ಮಂದಿರಿಂದ ಸ್ವಲ್ಪ ತೊಂದರೆ ಆಗತ್ತೆ, ತಮ್ಮ ನೆರೆಹೊರೆಯವರಿಂದ ಸ್ವಲ್ಪ ತೊಂದರೆ ಆಗತ್ತೆ. ಉಳಿದಂತೆ ನಾವು ಮೀನರಾಶಿಯವರಿಗೆ ಶುಭ ಫಲಗಳನ್ನು ಚಿಂತನೆ ಮಾಡ್ಬೋದು ಈ ವರ್ಷ. ಹಾಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನ ನಾವು ನೋಡ್ಬೋದು. ಇನ್ನು ಶನಿ ವ್ಯಯಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ಗೌರವ ಪ್ರತಿಷ್ಠೆಗಳಿಗೆ ಧಕ್ಕೆ ಉಂಟಾಗತ್ತೆ, ನಿದ್ರೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುತ್ತೆ. ಒಂದು ನಿದ್ರೆ ಹೀನತೆ ಆದ್ರೂ ಆಗ್ಬೋದು, ಇಲ್ಲ ನಿದ್ರೆ ಜಾಸ್ತಿ ಆದ್ರೂ ಆಗ್ಬೋದು. ಆಯ್ತಾ, ಯಾವಾಗ್ಲೂ ನಿದ್ರೆ ಮಂಪರಲ್ಲಿ ಇರ್ತಕ್ಕಂಥದ್ದು, ನಿದ್ರೆಯ ಕಣ್ಣಲ್ಲೇ ಇರ್ತಕ್ಕಂಥದ್ದು, ಆ ರೀತಿಯ ಸಮಸ್ಯೆ ಆದ್ರೂ ಬರ್ಬೋದು, ಅಥವಾ ನಿದ್ರಾಹೀನತೆ ಆದ್ರೂ ಉಂಟಾಗ್ಬೋದು. ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆ ಆಗ್ಬೋದು. ವಿದೇಶ ವಾಸ ಅಥವಾ ದೂರ ಪ್ರವಾಸಗಳಲ್ಲಿ ತೊಂದರೆಯನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಮೀನರಾಶಿಯವರಿಗೆ ಇರುತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಗುರು ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನ ನಾವು ಚಿಂತನೆಯನ್ನ ಮಾಡುದು. ಶನಿಯಿಂದ ಅಶುಭ ಫಲ, ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥ ಶನಿಯಿಂದ ಅಶುಭ ಫಲಗಳನ್ನು, ಹೆಚ್ಚು ಖರ್ಚನ್ನ ಕೊಡ್ತಕ್ಕಂಥದ್ದು, ಹೆಚ್ಚು ಖರ್ಚಾಗ್ತಕ್ಕಂಥದ್ದು, ದೂರ ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಗೌರವ ಪ್ರತಿಷ್ಠೆಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ
ಅಪಜಯ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿರುವಂಥದ್ದು ಉತ್ತಮ. ಇನ್ನು ರಾಹು ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ಥಾನಚ್ಯುತಿ ಅಂದ್ರೆ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ವರ್ಗಾವಣೆ ಆಗುವಂಥದ್ದು, ಬೇರೆ ಕಡೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಾನಸಿಕ ಚಿಂತೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆಗಳು, ಚರ್ಮ ರೋಗಗಳು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಕೇತು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದಾಂಪತ್ಯದಲ್ಲಿ ವಿರಸ ಆಗತ್ತೆ, ಪಾಲುದಾರಿಕೆಯಲ್ಲಿ ತೊಂದರೆ ಆಗತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡ್ಬೋದು. ಹಾಗಾಗಿ ಇದು ದ್ವಾದಶ ರಾಶಿಗಳ ಕ್ರೋಧಿನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲ ಆಗಿದೆ. ಇನ್ನ ಪರಿಹಾರದ ವಿಚಾರವಾಗಿ ಯಾರ್ಯಾರು ಏನೇನು ಪರಿಹಾರಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಗುರುವಿಗೆ ಸಂಬಂಧಪಟ್ಟಂತೆ ತೊಂದರೆ ಇರ್ತಕ್ಕಂಥವರು, ಗುರುವಿನ ಅವಕೃಪೆ ಇರ್ತಕ್ಕಂಥವರು ಕಡಲೆಕಾಳನ್ನ ದಾನ ಮಾಡ್ತಕ್ಕಂಥದ್ದು, ಹಳದಿ ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥದ್ದು, ಚಿನ್ನವನ್ನ ದಾನ ಮಾಡ್ತಕ್ಕಂಥದ್ದು, ಪ್ರತಿ ಗುರುವಾರ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಗುರು ಸ್ತೋತ್ರವನ್ನ ಪಾರಾಯಣ ಮಾಡ್ತಕ್ಕಂಥದ್ದು, ಗುರುಮಂತ್ರವನ್ನ ಪಾರಾಯಣ ಮಾಡ್ತಕ್ಕಂಥದ್ದು. ಆ ಗುರುಮಂತ್ರ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ತಾವು 108 ಬಾರಿ ರಿಪೀಟ್ ಆಗತ್ತೆ, ಅದನ್ನ ಕೇಳಿಸ್ಕೊಳ್ಳಿ. ಯಾರಿಗೆ ಗುರುವಿನ ಅವಕೃಪೆ ಇದೆ ಈ ವರ್ಷ, ಅವರು ಅದನ್ನ ಪದೇ ಪ್ರತಿ ದಿವಸ ಆದ್ರೂ ತಾವು ಪ್ರಯಾಣ ಮಾಡುವಾಗ ಅಥವಾ ಎಲ್ಲಾದ್ರೂ ಮನೇಲಿ ಪ್ರಶಾಂತವಾಗಿ ಕುತ್ಕೊಂಡಿದ್ದಾಗ ಅದನ್ನ ಕೇಳಿಸ್ಕೊಳ್ಳಿ. 108 ಬಾರಿ ಗುರುವಿನ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಜಪ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಕೇಳಿಸ್ಕೊಳ್ಳಿ. ಹಾಗಾಗಿ ಈ ರೀತಿ ಆಗಿರ್ತಕ್ಕಂಥ ಮಾಡೋದ್ರಿಂದ ವಿಶೇಷವಾಗಿ ಗುರುವಿನ ಅನುಗ್ರಹ ಆಗತ್ತೆ. ದತ್ತಾತ್ರೇಯರನ್ನ, ಸಾಯಿಬಾಬಾರನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ, ಈ ರೀತಿ ಗುರು ಸಮಾನರಾಗಿರ್ತಕ್ಕಂಥವರ ಸೇವೆಯನ್ನ ಮಾಡ್ತಕ್ಕಂಥದ್ದು, ಗುರುಗಳ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಜೀವಂತ ಗುರುಗಳಿರ್ತಕ್ಕಂಥವ್ರು, ನಿಮ್ಮ ಕುಲಗುರುಗಳಿರ್ಬೋದು ಅವರು, ಅಥವಾ ನಿಮ್ಮ ಇಷ್ಟ ಗುರುಗಳಿರ್ಬೋದು, ಜೀವಂತವಾಗಿ ಯಾರಾದ್ರೂ ಗುರುಗಳಿದ್ರೆ ಆ ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಕೂಡ ತಮಗೆ ಶುಭ ಫಲವನ್ನ, ಸ್ವಲ್ಪದರ ಮಟ್ಟಿಗಾದರೂ ಅಶುಭ ಫಲ ದೂರ ಆಗಿ ಶುಭ ಫಲ ಪ್ರಾಪ್ತಿಗೆ ಅನುಕೂಲ ಆಗತ್ತೆ. ಇನ್ನು ಶನಿಗೆ ಸಂಬಂಧಪಟ್ಟಂತೆ ಅಶುಭ ಫಲಗಳಿರ್ತಕ್ಕಂಥವ್ರು ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನ ಮಾಡ್ಬೋದು ಅಂದ್ರೆ, ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು, ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಯಾವುದೇ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ಉರಿಯತಕ್ಕಂತಹ ದೀಪಕ್ಕೆ ಎಳ್ಳೆಣ್ಣೆಯನ್ನ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು, ಕಪ್ಪು ವಸ್ತ್ರವನ್ನ ದಾನ ಮಾಡ್ತಕ್ಕಂಥದ್ದು ಅಥವಾ ನೀಲಿ ವಸ್ತ್ರವನ್ನ ದಾನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು, ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಸೋಮಾರಿತನವನ್ನ ಬಿಡತಕ್ಕಂಥದ್ದು, ಸೂರ್ಯೋದಯಕ್ಕೆ ಮೊದಲೇ ಏಳುವಂಥದ್ದು, ಇವೆಲ್ಲವೂ ಕೂಡ ಶುಭ ಫಲಗಳನ್ನ ನಾವು ಚಿಂತನೆಯನ್ನು ಮಾಡಬಹುದು ಶನಿಯಿಂದ. ಹಾಗಾಗಿ ಸೋಮಾರಿತನವನ್ನ ಬಿಡತಕ್ಕಂಥದ್ದು, ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ತಕ್ಕಂಥದ್ದು, ಎಳ್ಳನ್ನ ದಾನ ಮಾಡ್ತಕ್ಕಂಥದ್ದು, ನೀಲಿ ಮತ್ತು ಕಪ್ಪು ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥದ್ದು, ಕುಂಟರಿಗೆ, ಕಿವುಡರಿಗೆ, ಕಣ್ಣು ಇಲ್ಲದವರಿಗೆ ಇವರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂತಹ ಶನಿಯ ಕೃಪೆಗೆ ಪಾತ್ರರಾಗ್ಬೋದು ಅಂತೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಇನ್ನ ರಾಹುವಿನ ವಿಚಾರವಾಗಿ ಚಿಂತನೆಯನ್ನು ಮಾಡೋದಾದ್ರೆ, ಯಾರಿಗೆ ರಾಹು ಅಶುಭದಾಯಕನಾಗಿದನೋ ಅವರು ರಾಹುವಿಗೆ ಸಂಬಂಧಪಟ್ಟಂತೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ದುರ್ಗಾ ಮಂತ್ರವನ್ನ ಜಪಿಸ್ತಕ್ಕಂಥದ್ದು, ಆಯ್ತಾ, ಅಥವಾ ಆರೋಗ್ಯ ಸಮಸ್ಯೆಯಲ್ಲಿ ಇರ್ತಕ್ಕಂಥವರಿಗೆ ಔಷಧಿಗಳನ್ನ ಕೊಡಿಸ್ತಕ್ಕಂಥದ್ದು, ಗೋವಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ರಾಹುವಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನ ಕೇತುವಿನಿಂದ ತೊಂದರೆ ಇರತಕ್ಕಂಥವರು ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗಣಪತಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು, ಗಣಪತಿ ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಗಣಪತಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಅನುಕೂಲಗಳಾಗತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಓಕೆ, ಇದು ಕ್ರೋಧಿನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲ ಆಗಿದೆ. ಇನ್ನು ಉಳಿದಂತೆ ಈ ವರ್ಷ ಆಗ್ತಕ್ಕಂಥ ಗ್ರಹಣಗಳ ಬಗ್ಗೆಯೂ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಈ ವರ್ಷ ಯಾವ ಗ್ರಹಣಗಳಿದೆ ಅಂತ ಒಂದ್ಸರಿ ಕಣ್ಣಾಡಿಸ್ಬಿಟ್ಟು ನೋಡೋಣ. ಯಾವುದಾದ್ರು ಗ್ರಹಣಗಳ ಆಚರಣೆ ಇದ್ರೆ ಆ ಗ್ರಹಣಾಚರಣೆಗಳ ಬಗ್ಗೆನೂ ಕೂಡ ಹೇಳ್ತೀನಿ. ಯಾವ ಗ್ರಹಣಗಳಿದಾವೆ, ಹೇಗೆ ಏನು ಅಂತೇಳಿ. ಈ ವರ್ಷ ಒಂದು 4 ಗ್ರಹಣಗಳು ಸಂಭವಿಸುವಂತ ಸಾಧ್ಯತೆಗಳಿದೆ. ಅದು ನಮ್ಮ ಭಾರತದಲ್ಲಿ ಗೋಚಾರ ಇದ್ರೆ ಅದನ್ನ ನಾವು ಆಚರಣೆ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅದನ್ನ ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ.
18/9/2024 ಬುಧವಾರದ ದಿವಸ ನಮಗೆ ಚಂದ್ರಗ್ರಹಣ ಸಂಭವಿಸುತ್ತೆ. ಇದು ಭಾರತದಲ್ಲಿ ಕಾಣಿಸೋದಿಲ್ಲ, ಹಾಗಾಗಿ ಇದರ ಗ್ರಹಣ ಆಚರಣೆ ಕೂಡ ನಮಗೆ ಇರೋದಿಲ್ಲ. 9ನೇ ತಿಂಗಳು 18ನೇ ತಾರೀಕು 2024 ಚಂದ್ರಗ್ರಹಣ ಇರುತ್ತೆ. ಅದೇ ರೀತಿಯಾಗಿ 2/10/2024 ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇರುತ್ತೆ. ಇದು ಕೂಡ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ, ಇದರ ಆಚರಣೆಯ ಅವಶ್ಯಕತೆಯು ನಮಗಿಲ್ಲ. ಉಳಿದಂತೆ ಬರುವ ವರ್ಷ ಮಾರ್ಚ್ 14ನೇ ತಾರೀಕು ಮತ್ತೆ ಚಂದ್ರಗ್ರಹಣ ಇರುತ್ತೆ. ಇದೂ ಕೂಡ ನಮಗೆ ಭಾರತದಲ್ಲಿ ಗೋಚಾರ ಆಗೋದಿಲ್ಲ, ಹಾಗಾಗಿ ಇದರ ಆಚರಣೆ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಇನ್ನ 29/3/2025 ನಮಗೆ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇರುತ್ತೆ. ಇದು ಕೂಡ ಭಾರತದಲ್ಲಿ ಕಾಣಿಸೋದಿಲ್ಲ, ಇದರ ಆಚರಣೆಯು ಕೂಡ ನಮಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. 4 ಗ್ರಹಣಗಳಾಗತ್ತೆ. 4 ಗ್ರಹಣಗಳು ನಮಗೆ ಇಲ್ಲಿ ಗೋಚಾರ ಭಾರತದಲ್ಲಿ ಕಾಣಿಸದೇ ಇರೋದ್ರಿಂದ ಈ 4 ಗ್ರಹಣಗಳ ಆಚರಣೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಪಂಚಾಂಗ ಶ್ರವಣ 12 ರಾಶಿ ಫಲಗಳನ್ನ ತಿಳಿಸಿದ್ದೇನೆ. ಏನಾದ್ರು ಇದರಲ್ಲಿ ಸಣ್ಣ ಪುಟ್ಟ ನನ್ನ ಬಾಯಿ ತಪ್ಪು, ಏನಾದ್ರು ಸಣ್ಣ ಪುಟ್ಟ ನನ್ನ ಅಜ್ಞಾನದಿಂದ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮೆ ಇರಲಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ದೈವ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ತಮ್ಮ ಮನೋಕಾಮನೆಗಳನ್ನ ಎಲ್ಲ ಮನೋಕಾಮನೆಗಳನ್ನ ಈಡೇರಿಸಲಿ ಅಂತೇಳಿ ಈ ಯುಗಾದಿ ಹಬ್ಬದ ದಿವಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಹೇಳಿ, ಅದನ್ನ ಮುಗಿಸಿ ಇವತ್ತಿನ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಮುಗಿಸೋಣ. 1 ಗಂಟೆಯಲ್ಲಿ ಮುಗಿಸೋಣ ಅನ್ಕೊಂಡೆ, 1.25 ಗಂಟೆ ಆಯ್ತು. ಓಕೆ, ತೊಂದರೆ ಇಲ್ಲ, ಆಯ್ತಾ. ಏನಾದರೂ ಪ್ರಶ್ನೆಗಳಿದ್ರೆ ಹೇಳಿ, ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಮಾತಾಡಿದ್ವಿ. ಕಾರ್ತಿಕ್ ಅವರೇ ಹೇಳಿಪ್ಪ. ಸರ್, ಲಗ್ನದಿಂದ ಏನಾದ್ರು ನಾವು ಪ್ರೆಡಿಕ್ಷನ್ ಮಾಡ್ಬೇಕಾ ಅಥವಾ ರಾಶಿಯಿಂದನೇ? ರಾಶಿಯಿಂದಲೇ ಇದನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದು, ಜಾತಕದಿಂದ ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಜಾತಕ ಫಲ ಆಗತ್ತೆ, ಅದು ವೈಯಕ್ತಿಕವಾಗಿ ಆಗತ್ತೆ. ಇವಾಗ ನಾವು ನೋಡ್ತಕ್ಕಂಥದ್ದು ರಾಶಿಯಿಂದಲೇ ಆಗಿರೋದ್ರಿಂದ ಇದು ರಾಶಿ ಫಲ ಆಗತ್ತೆ. ಬೇರೆ ಯಾಕಾದ್ರೂ ಬೇರೆ ಇನ್ನೇನಾದ್ರು ಪ್ರಶ್ನೆ ಇದೆ? ಏನು ಇಲ್ಲ ಅಂದ್ರೆ ಯಾರು ಏನು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ, ಶುಭಮಸ್ತು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿನ್ನಿ. ಬೇವು ಬೆಲ್ಲ ತಿನ್ಬೇಕಾದ್ರೆ ಒಂದು ಮಂತ್ರ ಇರುತ್ತೆ, ಆ ಮಂತ್ರವನ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಆಯ್ತಾ. ಮಂತ್ರವನ್ನ ಜಪ ಮಾಡ್ತಾ ಬೇವು ಬೆಲ್ಲವನ್ನ ತಿನ್ನಿ. ಬೇವು ಅನ್ನುವಂತಹ ಕಹಿ ನಿಮ್ಮ ಜೀವನದಿಂದ ಕಹಿ ಅನ್ನುವಂತ ದುಃಖಗಳು, ಕಹಿ ಅನ್ನುವಂತ ಕಷ್ಟಗಳು, ನಷ್ಟಗಳೆಲ್ಲವೂ ದೂರ ಆಗಿ ಸಿಹಿಯಂತಹ ಸುಖ ಜೀವನ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಎಲ್ಲರಿಗೂ ಶುಭಮಸ್ತು. ನಮಸ್ಕಾರ. ಧನ್ಯವಾದಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಹೊಸ ವರ್ಷ ಶುಭಾಶಯಗಳು ಗುರುಗಳೇ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ಸಂತೋಷ್ ಅವರೇ, ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಗುರುಗಳೇ, ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ.